ಕಂಪನಿ ಶುರು ಆಗಿದ್ದು ಆಕ್ಚುಲಿ ನಮ್ದೊಂದು ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೋಸ್ಕರ ನಾವು ಇದಕ್ಕೆ ಸೊಲ್ಯೂಷನ್ ಹುಡುಕೊಂಡು ನಾವು ಇವತ್ತು ಇಂಡಿಯಾ ಸ್ವೀಟ್ ಹೌಸ್ ಬ್ರ್ಯಾಂಡ್ ಕ್ರಿಯೇಟ್ ಆಗಿದ್ದು. ಈ ಕಾರ್ಪೊರೇಟ್ ಜೀವನ ಸಾಕಾಯ್ತು ಅಂತ ಯೋಚನೆ ಮಾಡ್ತಿರುವಾಗ ಆಕ್ಚುಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಶುರು ಮಾಡೋಣ ಅಂತ ಅನ್ಕೊಂಡು ಕಾರ್ಪೊರೇಟ್ ಎಕ್ಸಿಟ್ ಆಯ್ತು. ಆರ್ಗ್ಯಾನಿಕ್ ಫಾರ್ಮಿಂಗ್ಗೆ ನಾವು ಮಾಡಬೇಕು ಅಂತ ಯೋಚನೆ ಮಾಡಿ ಶುರು ಮಾಡಿದ್ವಿ. ನಮ್ಮಲ್ಲಿ ಸಾಕಷ್ಟು ಒಂದು 100 ಹಸುವಿಂದ ನಾವು ಶುರು ಮಾಡಿದ್ವಿ. ಸೊ ಈ ಜರ್ನಿ ಹಿಂಗೆ ಶುರುವಾಗಿ ನಡೀತಿರುವಾಗ ನಮಗೆ ಕೋವಿಡ್ ಪ್ರಾಬ್ಲಮ್ ಬಂತು ಮಧ್ಯದಲ್ಲಿ. ಸೊ ಅದೇ ಕೋವಿಡ್ ಟೈಮಲ್ಲಿ ನಾವು ಪೂರ್ತಿ ಕೂತ್ಕೊಂಡು ಮಾರ್ಕೆಟ್ ಸ್ಟಡಿ ಮಾಡಿ ಯಾವ ಥರ ನಮ್ಮ ಬ್ರ್ಯಾಂಡ್ ಪೊಸಿಷನಿಂಗ್ ಇರಬೇಕು, ಯಾವ ಥರ ಪ್ರಾಡಕ್ಟ್ಸ್ ನಾವು ಆಫರ್ ಮಾಡಬೇಕು, ಜನ ನಮ್ಮ ಹತ್ರ ಯಾಕೆ ಬರಬೇಕು, ಈ ಒಂದು ಥೀಮ್ ಇಟ್ಕೊಂಡು ನಾವು ಇಂಡಿಯಾ ಸ್ವೀಟ್ ಹೌಸ್ ಅಂತ ಬ್ರ್ಯಾಂಡ್ ಶುರು ಮಾಡಿದ್ವಿ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿವಿ ಸ್ಪೆಷಲ್. ನಾಮ್ ಕೇಶವ್ ಪ್ರಸಾದ್. ವೀಕ್ಷಕರೇ, ಭಾರತೀಯರಿಗೆ ಸ್ವೀಟ್ಸ್ ಅಂದರೆ ಪಂಚಪ್ರಾಣ. ಪ್ರತಿಯೊಂದು ಫಂಕ್ಷನ್ಗಳಿಗೂ ಶುಭ ಸಮಾರಂಭಗಳಲ್ಲೂ ಸ್ವೀಟ್ಸ್ ಬೇಕೇ ಬೇಕು. ನಮ್ಮ ದೇಶದಲ್ಲಿ ಈ ಸ್ವೀಟ್ ಬಿಸ್ನೆಸ್ ಅಥವಾ ಸಿಹಿ ಬಿಸ್ನೆಸ್ ಅನ್ನುವಂಥದ್ದು ವಾರ್ಷಿಕ 10,000 ಕೋಟಿ ರೂಪಾಯಿಗಳಷ್ಟು ದೊಡ್ಡ ಬಿಸ್ನೆಸ್ ಆಗಿ ಬೆಳೆದಿದೆ. ಸಾಮಾನ್ಯವಾಗಿ ಭಾರತದ ಒಂದು ಟ್ರೆಡಿಷನ್ ನೋಡಿದರೆ ಇದೊಂಥರ ಅನಾರ್ಗನೈಸ್ಡ್ ಸೆಕ್ಟರ್ ಇರುವಂತಹ ಬಿಸ್ನೆಸ್. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಈ ಸ್ವೀಟ್ ಇಂಡಸ್ಟ್ರಿ ಅನ್ನುವಂಥದ್ದು ಆರ್ಗನೈಸ್ಡ್ ಸೆಕ್ಟರ್ ಆಗಿ ಕೂಡ ಬಹಳ ಚೆನ್ನಾಗಿ ಬೆಳೀತಾ ಇದೆ. ಅದರಲ್ಲೂ ಕೂಡ ಮುಖ್ಯವಾಗಿ ಬೆಂಗಳೂರಿನಲ್ಲಿ ಇಂಡಿಯಾ ಸ್ವೀಟ್ ಹೌಸ್ ಅನ್ನುವಂತಹ ಒಂದು ಜನಪ್ರಿಯವಾದಂತಹ ಕಂಪನಿ ಕಳೆದ 3 ವರ್ಷಗಳಲ್ಲಿ ಒಂದು ಕಾರ್ಪೊರೇಟ್ ಸೆಕ್ಟರ್ನಲ್ಲಿ ಬಹಳ ಛಾಪು ಮೂಡಿಸಿದೆ. ಸುಮಾರು 750ಕ್ಕೂ ಹೆಚ್ಚು ಉದ್ಯೋಗಗಳನ್ನು ಒಳಗೊಂಡಿರುವಂತಹ ಹಾಗೂ ಸುಮಾರು 30ಕ್ಕೂ ಹೆಚ್ಚು ಔಟ್ಲೆಟ್ಗಳನ್ನು ಒಳಗೊಂಡು ಬಹಳ ಚೆನ್ನಾಗಿ ಮನೆ ಮಾತಾಗಿ ಬೆಳೀತಾ ಇದೆ. ಹಾಗಾದರೆ ಇಂಡಿಯಾ ಸ್ವೀಟ್ ಹೌಸ್ನ ಯಶೋಗಾಥೆಯನ್ನು ಇವತ್ತಿನ ಈ ವಿಶೇಷ ಎಪಿಸೋಡ್ ನಾವು ತಿಳ್ಕೊಳ್ಳೋಣ. ಮುಖ್ಯವಾಗಿ ಇಂಡಿಯಾ ಸ್ವೀಟ್ ಹೌಸ್ನಲ್ಲಿ ನಾವು ಇವತ್ತಿದ್ದೀವಿ. ಇಲ್ಲಿ ಹೇಗೆ ಈ ಸ್ವೀಟ್ಗಳು ಪ್ರೊಡಕ್ಷನ್ ಆಗುತ್ತೆ ಅನ್ನೋದರಿಂದ ಶುರು ಮಾಡಿ ಇದು ಹೇಗೆ ಮಾರಾಟ ಆಗುತ್ತೆ ಮತ್ತು ಈ ಬಿಸ್ನೆಸ್ನ ಒಂದು ಸಕ್ಸಸ್ ಸ್ಟೋರಿ ಏನಾಗಿತ್ತು ಅನ್ನೋದನ್ನು ನಮಗೆ ಇವತ್ತು ತಿಳಿಸ್ಕೊಡ್ಲಿಕ್ಕೆ ಇಂಡಿಯಾ ಸ್ವೀಟ್ ಹೌಸ್ನ ಸಂಸ್ಥಾಪಕರಾದಂತಹ ಶ್ವೇತಾ ರಾಜಶೇಖರ್ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ಅವರ ಯಶೋಗಾಥೆ ಹೇಗಿತ್ತು ಅನ್ನೋದನ್ನ ಈ 3 ವರ್ಷಗಳ ಜರ್ನಿಯನ್ನು ನಾವು ಇವತ್ತು ತಿಳ್ಕೊಳ್ಳೋಣ. ಅದಕ್ಕೆ ಮುಂಚೆ ಕಾರ್ಯಕ್ರಮಕ್ಕೆ ಅವರನ್ನ ಬರಮಾಡ್ಕೊಳ್ಳೋಣ. ನಮಸ್ಕಾರ ಶ್ವೇತಾ ರಾಜಶೇಖರ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಅಂದಹಾಗೆ ಕಳೆದ 3 ವರ್ಷಗಳಲ್ಲಿ ಇಂಡಿಯಾ ಸ್ವೀಟ್ ಹೌಸ್ನ ಯಶೋಗಾಥೆ ಹೇಗಿತ್ತು ಅಂತ ಹೇಳ್ತೀರಾ ಅಂತ? ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು, ನಮ್ಮನ್ನು ಈ ಪ್ರೋಗ್ರಾಮ್ಗೆ ಇವತ್ತಿನ ದಿನ ಕರೆದಿದ್ದೀರಾ. ಥ್ಯಾಂಕ್ ಯು. ಹೆಚ್ಚು ಜನ ಇತ್ತೀಚೆಗೆ ನಮ್ಮನ್ನು ಮಾತಾಡಿಸ್ತಾ ಬಂದಿದ್ದಾರೆ. ಸೊ ನಾವು ಆದಷ್ಟು ಇನ್ನು ಐ ಥಿಂಕ್ ಜನಕ್ಕೆ ಹತ್ರ ಆಗ್ತಾ ಇದ್ದೀವಿ. ಪ್ರತಿಯೊಬ್ಬರೂ ನಮ್ಮ ಸ್ಟೋರಿ ಕೇಳಿ ಅವ್ರದ್ದೇ ಇದು ಬ್ರ್ಯಾಂಡ್ ಅಂತ ಆಕ್ಸೆಪ್ಟ್ ಮಾಡ್ಕೊಳ್ಳೋ ಲೆವೆಲ್ಗೆ ಹೋಗಿದ್ದೀವಿ. ಆ್ಯಕ್ಚುಲಿ ಎಲ್ಲೂ ನಮ್ಗೆ ಈ ಸತಿ ದಸರಾ ದೀಪಾವಳಿಲಿ ಯಾರ್ಯಾರು ನಮ್ಮ ಹತ್ರ ಸ್ಯಾಂಪಲ್ಸ್ ತೊಗೊಂಡು ಆರ್ಡರ್ಸ್ ಎಲ್ಲ ಯಾರ್ಯಾರು ತೊಗೊಂಡಿದ್ದಾರೋ ಪ್ರತಿ ಒಂದು ಕಡೆನೂ ಕೂಡ ತುಂಬ ವೆಲ್ಕಮಿಂಗ್ ಆಗಿ ಓ ಇಂಡಿಯಾ ಸ್ವೀಟ್ ಹೌಸ್ ಅಲ್ವಾ, ಇದು ನಮ್ಗೆ ಗೊತ್ತಿರೋ ಬ್ರ್ಯಾಂಡು, ಇದು ನಮ್ಮ ಮನೆ ಪಕ್ಕದಲ್ಲಿದೆ, ಯಾರೋ ನಮ್ಮ ಮನೆಗೆ ತಂದು ಕೊಟ್ಟರು, ಬರೀ ಈ ಥರದ್ದು ಕೇಳಿ ತುಂಬ ಸಂತೋಷ ಆಗಿದೆ ಆ್ಯಕ್ಚುಲಿ. ಸೊ ಜನಕ್ಕೂ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತ. ಈಗ ಇಂಡಿಯಾ ಸ್ವೀಟ್ ಹೌಸು ಒಂದು ಮನೆ ಮಾತಾಗಿರುವಂಥ ಬ್ರ್ಯಾಂಡ್ ಅಂದರೆ ಯಾವುದೇ ತಪ್ಪಿಲ್ಲ. ಮುಖ್ಯವಾಗಿ ನಾನು ಗಮನಿಸಿದ ಹಾಗೆ ಇಲ್ಲಿನ ಒಂದು ಕ್ವಾಲಿಟಿ ಇರ್ಬೋದು, ವೆರೈಟಿ ಇರ್ಬೋದು, ಇದಕ್ಕೆಲ್ಲ ಬಹಳ ಜನ ಆಸಕ್ತಿಯಿಂದ ತಗೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ ಆ ಸ್ವೀಟ್ಸನ್ನು. ಈಗ ನನಗೆ ಬಹಳ ಇಂಟ್ರೆಸ್ಟ್ ಅನ್ನಿಸುವಂಥದ್ದು ನಿಮ್ಮ ಹಿನ್ನೆಲೆ ಏನು ಅಂತ, ನೀವು ಹೇಗೆ ಈ ಕಂಪ್ನಿಯನ್ನು ಶುರು ಮಾಡಿದ್ರಿ ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ ಅಂತ? ಸೊ ಇದು ಕಂಪ್ನಿ ಶುರು ಆಗಿದ್ದು ಆ್ಯಕ್ಚುಲಿ ನಮ್ದೊಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೋಸ್ಕರ ನಾವು ಇದಕ್ಕೆ ಸೊಲ್ಯೂಷನ್ ಹುಡುಕೊಂಡು ನಾವು ಇವತ್ತು ಇಂಡಿಯಾ ಸ್ವೀಟ್ ಹೌಸ್ ಬ್ರ್ಯಾಂಡ್ ಕ್ರಿಯೇಟ್ ಆಗಿದ್ದು. ಸೊ ನಾವಿಬ್ರು ಕೂಡ ಕಾರ್ಪೊರೇಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ವಿ. ನಾನು ಒಂದು ಕಂಪ್ನಿನಲ್ಲಿ ಕೆಲಸ ಮಾಡ್ತಿದ್ದೆ. ವಿಶ್ವನಾಥ್ ಅವರು ಅವ್ರದ್ದೇ ಸ್ವತಃ ಟ್ರಾನ್ಸಾಕ್ಟ್ BPO ಸರ್ವಿಸಸ್ ಅಂತ ಒಂದು ಕಾಲ್ ಸೆಂಟರ್ ಅಂಡ್ BPO ಕಂಪ್ನಿ ನಡೆಸ್ತಾ ಇದ್ರು. ಒಂದು 15 years ಆದ್ಮೇಲೆ ಅದು ಆಟೋಮ್ಯಾಟಿಕ್ ಕಂಪ್ನಿ ಫಂಕ್ಷನ್ ಆಗ್ತಾ ಇತ್ತು. ಹಿ ವಾಸ್ ಅ ಡೈರೆಕ್ಟರ್. ಸೊ ಹೀಗಿರುವಾಗ ನಾವಿಬ್ರು ಸ್ವಂತವಾಗಿ ನಾವೇ ಏನಾದರೂ ಮಾಡೋಣ, ಈ ಕಾರ್ಪೊರೇಟ್ ಜೀವನ ಸಾಕಾಯ್ತು ಅಂತ ಯೋಚನೆ ಮಾಡ್ತಿರುವಾಗ ಆ್ಯಕ್ಚುಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಶುರು ಮಾಡೋಣ ಅಂತ ಅಂದ್ಕೊಂಡು ಆ ಥರ ನಮ್ಮ ಕಾರ್ಪೊರೇಟ್ ಎಕ್ಸಿಟ್ ಆಯಿತು. ಸೊ ಲ್ಯಾಂಡ್ಸ್ ಹುಡ್ಕಕ್ಕೆ ಶುರು ಮಾಡಿದ್ವಿ. ಯಾವ ಥರ ನಾವು ಬೆಳೆ ಬೆಳಿಬೇಕು, ಮುಂದಿನ ಪೀಳಿಗೆಗೆ ನಾವು ಯಾವ ಥರ ಒಂದು ಲೈಫ್ನ ಅವ್ರಿಗೂ ಒಂದು ಬೇರೆ ಥರ ಒಂದು ಆ್ಯಂಗಲಲ್ಲಿ ತೋರಿಸ್ಬೇಕು ನಮ್ಮ ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಿರುವಾಗ ಆರ್ಗ್ಯಾನಿಕ್ ಫಾರ್ಮಿಂಗ್ಗೆ ನಾವು ಮಾಡಬೇಕು ಅಂತ ಯೋಚನೆ ಮಾಡಿ ಶುರು ಮಾಡಿದ್ವಿ. ಸೊ ನಮ್ಮ ಹಿರಿಯೂರಲ್ಲಿ ನಾವು ಲ್ಯಾಂಡ್ಸ್ ಎಲ್ಲ ಪರ್ಚೇಸ್ ಮಾಡಿ ಆ ಆರ್ಗ್ಯಾನಿಕ್ಗೆ ಏನು ನಮಗೆ ಗೊಬ್ಬರ ಬೇಕು
ಆ ಸಲುವಾಗಿ ನಾವು ಆಕ್ಚುಲಿ ಹಸುಗಳನ್ನ ತಗೊಂಡ್ ಬಂದ್ವಿ. ಓಕೆ. ಸೊ ವಿಶ್ವನಾಥ್ ಅವರು ಒಂದ್ ಡೈರಿ ಟ್ರೈನಿಂಗ್ ಅಟೆಂಡ್ ಮಾಡಿದ್ರು, ಹಸುಗಳನ್ನೆಲ್ಲ ಹೇಗ್ ಸಾಕ್ಬೇಕು ಅಂತ. ಸೊ ಈ ತರ ಒಂದು ಜರ್ನಿ ನಮ್ದು ಶುರುವಾಗಿ ನಮ್ಮಲ್ಲಿ ಸಾಕಷ್ಟು ಒಂದು 100 ಹಸುವಿಂದ ನಾವು ಶುರು ಮಾಡಿದ್ವಿ. ಓಕೆ. ಸೊ ಫಾರ್ಮಿಂಗ್ಗೆ ಗೊಬ್ಬರ ಆಯ್ತು, ಹಾಲ್ನ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರುವಾಗ ನಾವು ಆಕ್ಚುಲಿ ಬೆಂಗಳೂರಿಗೆ ಅದನ್ನ ಪ್ರತಿನಿತ್ಯ ಹಾಲ್ನ ಬಾಟಲ್ ಮಾಡಿ ಅಪಾರ್ಟ್ಮೆಂಟ್ಗಳಿಗೆಲ್ಲ ನಾವು ಡೆಲಿವರೀಸ್ ಶುರು ಮಾಡಿದ್ವಿ. ಓಕೆ. ಸೊ ಈ ಜರ್ನಿ ಹಿಂಗ್ ಶುರುವಾಗಿ ನಡೀತಿರುವಾಗ ನಮ್ಗೆ ಕೋವಿಡ್ ಪ್ರಾಬ್ಲಮ್ ಬಂತು ಮಧ್ಯದಲ್ಲಿ. ಸೊ ಅವಾಗ ನಮ್ಮ ಹತ್ರ ಎಕ್ಸೆಸ್ ಬಲ್ಕ್ ಮಿಲ್ಕ್ ಉಳ್ಕೊಳ್ಳಕ್ ಶುರು ಆಯ್ತು. ಓಕೆ. ಏನ್ ಮಾಡ್ಬೋದು, ಅಷ್ಟೊತ್ತಿಗೆ ಆಲ್ರೆಡಿ ನಾವು ಬಲ್ಕ್ ಸಪ್ಲೈ ಕೂಡ ಮಾಡ್ತಾ ಇದ್ವಿ ಒಂದ್ ಸ್ವೀಟ್ ಕಂಪ್ನಿಗೆ, ಹೋಮ್ ಡೆಲಿವರಿ ಆಫ್ ಮಿಲ್ಕ್ ಜೊತೆಗೆ. ಸೊ ಏನ್ ಮಾಡ್ಬೋದು ಅಂತ ಅವರೊಟ್ಟಿಗೆ ನಾವು ಕುತ್ಕೊಂಡು ಐಡಿಯೇಟ್ ಮಾಡ್ತಿರೋವಾಗ ಅದನ್ನ ನಾವು ತುಪ್ಪ ಮಾಡ್ಬೋದು, ಕೋವಾ ಮಾಡ್ಬೋದು, ಪನ್ನೀರ್ ಮಾಡ್ಬೋದು. ಬಟ್ ಅಗೇನ್ ಮತ್ತೆ ನಮ್ಗೊಂದು ಮಾರ್ಕೆಟ್ ಪ್ಲೇಸ್ ಮೇಲೆ ಡಿಪೆಂಡೆನ್ಸಿ ಇರುತ್ತೆ. ನಾವ್ ಏನೇ ಪ್ರಾಡಕ್ಟ್ ನಾವು ತಯಾರು ಮಾಡಿದ್ರು ಆ ಎಕ್ಸೆಸ್ ಮಿಲ್ಕ್ ಇಂದ ನನಗ್ ಮತ್ತೆ ನಾನು ನಂದು ಪನೀರ್ ಏನೋ ನಮ್ಗೆ ಒಳ್ಳೆ ಪನೀರ್ ಇದೆ ನೀವು ಸೇಲ್ ಮಾಡಿ, ನಮ್ದು ತುಪ್ಪ ಇದೆ ನೀವು ಸೇಲ್ ಮಾಡ್ಕೊಡಿ, ಮತ್ತೆ ಒಂದ್ ಮಾರ್ಕೆಟ್ ಪ್ಲೇಸ್ ಮೇಲೆ ಒಂದು ಡಿಪೆಂಡೆನ್ಸಿ ಶುರು ಆಗುತ್ತೆ. ಸೊ ಈ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೋಸ್ಕರ ನಾವು ಇದನ್ನ ಹಾಗೇನೆ ಸ್ವೀಟ್ ಆಗಿ ಕನ್ವರ್ಟ್ ಮಾಡಿದ್ರೆ ನಮ್ದೇ ಒಂದ್ ಮಳಿಗೆ ಮಾಡ್ಬೋದು, ಒಂದ್ ಬ್ರ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಕಸ್ಟಮರ್ಸ್ ಡೈರೆಕ್ಟ್ಲಿ ನಮ್ ಹತ್ರನೇ ಬಂದು ಪರ್ಚೇಸ್ ಮಾಡ್ಬೋದು ಅಂತ ಯೋಚನೆ ಮಾಡಿ ನಾವು ಯಾವ ತರ ನಮ್ ಬ್ರ್ಯಾಂಡ್ ಪೊಸಿಷನಿಂಗ್ ಮಾಡ್ಬೋದು ಅಂತ ತುಂಬಾ ನಾವು ಸಾಕಷ್ಟು ಮಾರ್ಕೆಟ್ ಸ್ಟಡಿ ಮಾಡಿದ್ವಿ. ಆಲ್ರೆಡಿ ಮಾರ್ಕೆಟ್ ಅಲ್ಲಿ ಬೇರೆ ಬೇರೆ ಬ್ರ್ಯಾಂಡ್ಸ್ ಇದಾರಲ್ಲ, ನಮ್ಮ ಹತ್ರ ಜನ ಯಾಕೆ ಬರ್ಬೇಕು ಅಲ್ವಾ? ಅವರೆಲ್ಲ ಎಷ್ಟೋ ವರ್ಷದ ಬ್ರ್ಯಾಂಡ್ಸ್ ಇದೆ ನಮ್ಮಲ್ಲಿ. ಆಕ್ಚುಲಿ ರೀಸೆಂಟ್ ಎಂಟ್ರಿ ಇನ್ ಟು ದ ಸ್ವೀಟ್ ಮಾರ್ಕೆಟ್ ಅಂತ ಯಾವ್ದು ಹೊಸ ಬ್ರ್ಯಾಂಡ್ ಬಂದಿರ್ಲಿಲ್ಲ ಒಂದ್ 3-4 ವರ್ಷದ ಕೆಳಗೆ. ಸೊ ದ ಕೋವಿಡ್ ಟೈಮ್ ಅಲ್ಲಿ ನಾವು ಪೂರ್ತಿ ಕೂತ್ಕೊಂಡು ಮಾರ್ಕೆಟ್ ಸ್ಟಡಿ ಮಾಡಿ ಯಾವ ತರ ನಮ್ ಬ್ರ್ಯಾಂಡ್ ಪೊಸಿಷನಿಂಗ್ ಇರ್ಬೇಕು, ಯಾವ ತರ ಪ್ರಾಡಕ್ಟ್ಸ್ ನಾವು ಆಫರ್ ಮಾಡ್ಬೇಕು, ಜನ ನಮ್ಮ ಹತ್ರ ಯಾಕೆ ಬರ್ಬೇಕು, ಈ ಬ್ರ್ಯಾಂಡ್ ಸ್ಟಡಿ ನಾವು ಮಾಡ್ಬಿಟ್ಟು ಬೆಂಗಳೂರನ್ನ ಒಂದು ಸಿಟಿನಲ್ಲಿ ನಿಮ್ಗೆ ಬೆಂಗಳೂರಿನವ್ರು ಎಷ್ಟು ಜನ ಇದಾರೋ ಅಷ್ಟೇ ಹೊರಗಿನವ್ರು ಕೂಡ ಇದ್ದಾರೆ. ಹೊರಗಿನವರು ಅಂತಂದ್ರೆ ಈ ಭಾರತದ ಎಲ್ಲಾ ಕಡೆಯಿಂದ ಜನ ಇದ್ದಾರೆ. ಸೊ ಅವ್ರವ್ರದ್ದು ಟ್ರೆಡಿಷನಲ್ ಸ್ವೀಟ್ಸ್ ನ ಮಿಸ್ ಮಾಡ್ಕೊಳ್ತಾ ಇರ್ತಾರೆ. ಓಕೆ, ನಾನ್ ಕೋಲ್ಕತ್ತಾನಲ್ಲಿ ಒಳ್ಳೆ ರಸಗುಲ್ಲ ತಿಂತಿದ್ದೆ, ಆ ತರದ್ ರಸಗುಲ್ಲ ಇಲ್ಲಿ ಬೆಂಗಳೂರಲ್ಲಿ ಎಲ್ಲೂ ಸಿಗ್ತಾ ಇಲ್ವಲ್ಲ. ಆಂಧ್ರದಲ್ಲಿ ನಿಮಗ್ ಪೂತ್ರೇಕುಲು ಸಿಗತ್ತೆ, ಇಲ್ಲಿ ಎಲ್ಲೂ ಸಿಗ್ತಾ ಇಲ್ವಲ್ಲ ಆ ತರದ್ದು. ಧಾರವಾಡದಲ್ಲಿ ನಿಮ್ಗೆ ಬೆಳಗಾಂ ಕುಂದ, ಧಾರವಾಡ ಪೇಡ ಅಥೆಂಟಿಕ್ ಟೇಸ್ಟ್ ಇದು, ನಾನ್ ಮನೆಗೆ ಹೋದಾಗ್ಲೇ ಅದ್ ತಿನ್ಬೇಕು, ಇಲ್ಲಿ ಎಲ್ಲೂ ಸಿಗಲ್ವಲ್ಲ ಅಂತ ಒಂದು ಕೇಳ್ತಾ ಇದ್ದಿದ್ ನಮ್ಮಲ್ಲೇ. ಬಿಕಾಸ್ ನಾನು ಹಲವಾರು ಕಡೆ ಕೆಲಸ ಮಾಡ್ತಾ ಇದ್ದಿದ್ದು, ನಮ್ ಕೊಲೀಗ್ಸ್ ಏನ್ ಪ್ರಾಬ್ಲಮ್ ನಮ್ಮ ಹತ್ರ ಡಿಸ್ಕಸ್ ಮಾಡ್ತಾ ಇದ್ರು ಅದನ್ನೆಲ್ಲ ಯೋಚನೆ ಮಾಡ್ಕೊಂಡು ಓಕೆ, ಇಂಡಿಯಾದಲ್ಲಿ ಎಲ್ಲೆಲ್ಲಿಂದ ನಮಗ್ ಸಾಧ್ಯ ಆಗತ್ತೋ ಫೇಮಸ್ ಟ್ರೆಡಿಷನಲ್ ಸ್ವೀಟ್ಸ್ ಫ್ರಮ್ ಅಕ್ರಾಸ್ ದ ಕಂಟ್ರಿ, ಅದನ್ನ ನಮ್ಮಲ್ಲಿ ನಾವು ಮಾಡಿದ್ರೆ ಖಂಡಿತ ದೇರ್ ಇಸ್ ಅ ಬಿಗ್ ಗ್ಯಾಪ್ ದೇರ್ ಅಂತ ಯೋಚನೆ ಮಾಡಿ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಅದಲ್ದಿರ ನಮ್ದೇ ಆದ ಹಸುಗಳಿದೆ. ಸೊ ಅದೇ ಹಾಲು, ಅದೇ ತುಪ್ಪ, ಅದೇ ಕೋವಾ, ಯುನೋ ಒಳ್ಳೆ ಆರ್ಗ್ಯಾನಿಕ್ ಹಸುವಿನ ಹಾಲು, ತುಪ್ಪ, ಕೋವಾ ಇಟ್ಕೊಂಡು ಪ್ರಾಡಕ್ಟ್ಸ್ ಒಳ್ಳೆ ಕ್ವಾಲಿಟಿ ಕೊಟ್ರೆ ಖಂಡಿತ ನಮ್ಮ ಹತ್ರ ಜನ ಬರ್ತಾರೆ ಅಂತ ಯೋಚನೆ ಮಾಡಿ ಆ ಟ್ರೆಡಿಷನಲ್ ಸ್ವೀಟ್ಸ್ ಟ್ರೆಡಿಷನಲ್ ಸ್ಟೋರ್ ಔಟ್ಲುಕ್ ಪ್ರೆಸೆಂಟೇಶನ್ ಇರಬೇಕು. ಸ್ವೀಟ್ ಬಾಕ್ಸ್ ಕೂಡ ಅದೇ ಟ್ರೆಡಿಷನಲ್ ಥೀಮ್ ಅಲ್ಲಿ ಡಿಸೈನ್ ಆಗಿರ್ಬೇಕು. ಸೊ ಈ ಒಂದು ಥೀಮ್ ಇಟ್ಕೊಂಡು ನಾವು ಇಂಡಿಯಾ ಸ್ವೀಟ್ ಹೌಸ್ ಅಂತ ಬ್ರ್ಯಾಂಡ್ ಶುರು ಮಾಡಿದ್ವಿ. ದ್ಯಾಟ್ ವಾಸ್ ದ ಬ್ಯಾಕ್ ಗ್ರೌಂಡ್. ಬಹಳ ಚೆನ್ನಾಗಿ ನೀವು ಹೇಳಿದ್ರಿ. ಅಂದ್ರೆ ನೀವು ಈ ಕೋವಿಡ್ ಟೈಮಲ್ಲಿ ಆ ಒಂದು ಲಾಕ್ಡೌನ್ ಇರ್ಬೋದು ಅಥವಾ ಬೇರೆ ಬೇರೆ ನಿರ್ಬಂಧಗಳು ಇದ್ದಂತ ಸಂದರ್ಭದಲ್ಲೇ ನೀವು ಮಾರ್ಕೆಟ್ ಸ್ಟಡಿ ಮಾಡ್ತೀರಿ, ಮಾರ್ಕೆಟ್ ಸ್ಟಡಿ ಮಾಡಿ ಆ ಒಂದು ಟೈಮ್ ಅನ್ನ ವೇಸ್ಟ್ ಮಾಡದೆ ಹೇಗೆ ನೀವು ನಿಮ್ಮ ಹೊಸ ಬಿಸ್ನೆಸ್ ಅನ್ನು ಶುರು ಮಾಡಬಹುದು ಅನ್ನೋದ್ರ ಬಗ್ಗೆ ತುಂಬಾ ಒಂದು ಪ್ಲಾನಿಂಗ್ ಅನ್ನ ಮಾಡ್ತೀರಿ. ಆ ಒಂದು ಸಂದರ್ಭದಲ್ಲಿ ನೀವು ಕಂಡುಕೊಂಡಂತಹ ಒಂದು ಏನು ಇನ್ಪುಟ್ ಅಥವಾ ಒಂದು ರಿಸರ್ಚ್ನ ಒಂದು ವ್ಯಾಲ್ಯೂ ಏನು ಅಂತ ಹೇಳ್ತೀರಿ ಅಂತ ತಾವು ಏನ್ ಕಂಡುಕೊಂಡ್ರಿ ಸ್ವೀಟ್ ಬಿಸ್ನೆಸ್ ಬಗ್ಗೆ? ಯಾಕಂದ್ರೆ ನೀವು ಕಂಪ್ಲೀಟ್ ಹೊಸ ಫೀಲ್ಡ್ಗೆ ಬರ್ತೀರಿ. ನೀವು ಈ ನಿಮ್ಮ ಹಿಂದಿನ ಫೀಲ್ಡ್ ಇದಕ್ಕೆ ಯಾವುದೇ ಒಂದು ಸಂಬಂಧ ಇರಲ್ಲ. ನೀವು ಫಸ್ಟ್ ಜನರೇಷನ್ ಆಂಟ್ರಪ್ರಿನರ್ ಆಗಿ ಬಂದಾಗ ಮುಖ್ಯವಾಗಿ ಈ ಸ್ವೀಟ್ ಇಂಡಸ್ಟ್ರಿಯ ಒಂದು ರಿಸರ್ಚ್ ಮಾರ್ಕೆಟ್ ಸ್ಟಡಿ ಮಾಡಿದಾಗ ಏನೆಲ್ಲ ಅಂಶಗಳನ್ನು ನೀವು ಕಂಡುಕೊಂಡ್ರಿ ಅನ್ನುವಂಥದ್ದು ಒಂದು. ಎರಡನೇದಾಗಿ ಇದಕ್ಕೆ ಸೀಡ್ ಕ್ಯಾಪಿಟಲ್ ಅಂದ್ರೆ ಸ್ಟಾರ್ಟಿಂಗ್ ನಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಅಂತ. ಸೊ ಮಾರ್ಕೆಟ್ ಸ್ಟಡಿನಲ್ಲಿ ನಮ್ಗೆ ಏನ್ ತಿಳಿದ್ ಬಂತು ಅಂತಂದ್ರೆ ಹೆಚ್ಚು ಕಮ್ಮಿ ಈ ಸ್ವೀಟ್ಸ್ ಅನ್ನೋದು ತುಂಬಾ ಅನ್ಆರ್ಗನೈಸ್ ಸೆಕ್ಟರ್ ಬರುತ್ತೆ ನಿಮ್ಗೆ. ಜನರಲಿ ಮನೆಯಲ್ಲಿ ಅವ್ರ ತಾತ ಯಾರೋ ಬ್ರ್ಯಾಂಡ್ ಶುರು ಮಾಡಿರ್ತಾರೆ, ಅದಾದ್ಮೇಲೆ ಅವ್ರ ಮೊಮ್ಮಕ್ಕಳು ಮಕ್ಕಳು ಈ ತರನೇ ಮುಂದುವರ್ಕೊಂಡು ಬಂದು ಇವತ್ತಿನ ದಿನ ಸಕ್ಸಸ್ಫುಲ್ ಬ್ರ್ಯಾಂಡ್ಸ್ ಎಸ್ಟಾಬ್ಲಿಷ್ ಆಗಿದೆ. ಬಟ್ ಒಂದು ಆರ್ಗನೈಸ್ಡ್ ಸೆಕ್ಟರ್ ಆಗಿ ಒಂದು ಕಾರ್ಪೊರೇಟ್ ಅಪ್ರೋಚ್ ಅಂಡ್ ಪ್ರಾಸೆಸಸ್ ಇಟ್ಕೊಂಡು ಶುರು ಮಾಡಿರೋ ಅಂತ ಬ್ರ್ಯಾಂಡ್ ಗ್ಯಾಪ್ ಇದೆ.
ಆ ಸೆಕ್ಟರ್ ಅಲ್ಲಿ ಅಂತ ನಮ್ಗೆ ರಿಯಲೈಸ್ ಆಯ್ತು. ಓಕೆ. ಸೊ ನಾನು ಹೇಗೆ ನಾನು ಎಲ್ಲಿ ವರ್ಕ್ ಮಾಡಿದ್ದೆ ಆ ಲರ್ನಿಂಗ್ಸ್ ನಾವ್ ಏನ್ ತಗೊಂಡಿರ್ತೀವಿ, ಪ್ರಾಸೆಸ್ ಇರ್ಬೋದು, ಒಂದು ರಿಪೋರ್ಟಿಂಗ್ ಇರ್ಬೋದು, ಹಾಗೇನೆ ವಿಶ್ವನಾಥ್ ಅವರು ಹೇಗೆ ಅವ್ರದ್ದು ಸ್ವಂತದ್ದು ಒಂದು ಕಾರ್ಪೊರೇಟ್ ಕಂಪ್ನಿ ಸೆಟಪ್ ಮಾಡಿದ್ರು, ಅಲ್ಲಿ ಅವ್ರು ಯಾವ ರೀತಿ ಪ್ರಾಸೆಸಸ್ ಹಾಕಿದ್ರು, ಈ ಲರ್ನಿಂಗ್ಸ್ ನಾವು ಯಾಕೆ ಈ ಅನ್ಆರ್ಗನೈಸ್ ಸೆಕ್ಟರ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಿ ಇದನ್ನ ಇನ್ನ ಲಾರ್ಜ್ ಸ್ಕೇಲ್ ಅಲ್ಲಿ ನಾವು ತಗೊಂಡು ಹೋಗ್ಬೋದು. ಅವಾಗ ಮಾತ್ರ ನಾವು ಒಂದಲ್ಲ ಎರಡಲ್ಲ ಹತ್ತಲ್ಲ ಭಾಗಶಃ ಬೇರೆ ಬೇರೆ ಸಿಟಿ ಕೂಡ ಎಂಟರ್ ಆಗಿ ಒಂದು ಪ್ಯಾನ್ ಇಂಡಿಯಾ ಬ್ರ್ಯಾಂಡ್ ಆಗಿ ಕ್ರಿಯೇಟ್ ಮಾಡ್ಬೋದು ಅಂತ ಯೋಚನೆ ಮಾಡಿ ನಾವು ಈ ಕೋವಿಡ್ ಟೈಮಲ್ಲಿ ಆಕ್ಚುಲಿ ಸ್ಟಡಿ ಮಾಡಿದ್ದು. ಸೊ ಆ ಲರ್ನಿಂಗ್ಸ್ ನ ಯೂಸ್ ಮಾಡ್ಕೊಂಡೆ ನಾವು ಆಕ್ಚುಲಿ ಔಟ್ಲೆಟ್ 1, 2, 3 ಇದನ್ನೆಲ್ಲ ನಾವು ಫಸ್ಟ್ ಔಟ್ಲೆಟ್ ಅಲ್ಲಿ ಅಫ್ಕೋರ್ಸ್ ನಮ್ಗೂನು ಈ ಇಂಡಸ್ಟ್ರಿನೇ ಟೋಟಲಿ ಹೊಸದು. ಅದ್ರಲ್ಲಿ ನಾವ್ ಏನೇನು ಗ್ಯಾಪ್ಸ್ ಕಂಡ್ವಿ ಅದನ್ನ ಮತ್ತೆ 2ನೇ ಔಟ್ಲೆಟ್ ಅಲ್ಲಿ ಅದನ್ನ ಇಂಪ್ರೂವೈಸ್ ಮಾಡ್ಕೊಂಡು 3ನೇ ಔಟ್ಲೆಟ್ ಅಲ್ಲಿ ಅದು ಇಂಪ್ರೂವೈಸ್ ಮಾಡ್ಕೊಂಡು, ಸೊ ಇವತ್ತಿನ ದಿನ ಆಫ್ಟರ್ 3 years ಹಂಗೆ ಇಂಪ್ರೂವೈಸ್ ಮಾಡಿನೇ ನಾವು ಆಕ್ಚುಲಿ ಹೆಚ್ಚು ಕಮ್ಮಿ ನೀವು ನೋಡಿದ್ರೆ ಇವಾಗ ತಿಂಗಳಿಗೆ ಒಂದು ಔಟ್ಲೆಟ್ ಲೆಕ್ಕದಲ್ಲಿ ನಾವು ಇವತ್ತು ಆಫ್ಟರ್ 3 years ವಿ ಸ್ಟ್ಯಾಂಡರ್ಡ್ 35 stores. ಸೊ ಈ ತರ ಅಪ್ರೋಚ್ ಇಟ್ಕೊಂಡೆ ನಾವು ಇದನ್ನ ಪ್ರೋಗ್ರೆಸ್ ಆಗ್ತಾ ಬಂದಿದ್ದೀವಿ. ಮೇಡಮ್, ಈಗ ಆರಂಭದಲ್ಲಿ ಒಂದು ಸೀಡ್ ಕ್ಯಾಪಿಟಲ್ ಅಂತ ಇನ್ವೆಸ್ಟ್ಮೆಂಟ್ ಅಂತ ಏನೆಲ್ಲ ಬೇಕಾಯ್ತು, ಹೇಗೆ ಮಾಡಿದ್ರಿ ಅಂತ? ಸರ್ ನಮ್ಗೆ ನಾವ್ ಏನ್ ಮಾಡಿದ್ವಿ ಅಂತಂದ್ರೆ ನಮ್ಮ ಫಾರ್ಮ್ ನಲ್ಲೇ ನಾವು ಫಸ್ಟ್ ಕಿಚನ್ ನಾವು ಎಸ್ಟಾಬ್ಲಿಷ್ ಮಾಡಿದ್ದು. ಸೊ ಅಲ್ಲಿ ನಾವು ಫಸ್ಟ್ ಒಂದು 10,000 square feet ಲ್ಯಾಂಡ್ ಒಂದು ಶೆಡ್ ಹಾಕೊಂಡು ಡೈರೆಕ್ಟ್ಲಿ ನಮ್ದು ಹಾಲ್ ನಾವ್ ಏನ್ ಕರಿತಾ ಇದ್ವಿ ಆಟೋಮೇಟೆಡ್ ಮಿಲ್ಕಿಂಗ್ ಪಾರ್ಲರ್ ನಾವ್ ಏನ್ ಸೆಟಪ್ ಮಾಡಿದ್ವಿ ನಮ್ಮ ಡೈರಿನಲ್ಲಿ, ಹಾಲ್ನ ಕಿಚನ್ ಒಳಗಡೆನೆ ಬಂದು ಅಂದ್ರೆ ಅನ್ಟಚ್ಡ್ ಬೈ ಹ್ಯೂಮನ್ ಹ್ಯಾಂಡ್ಸ್ ಅಂತ ಆ ಕಾನ್ಸೆಪ್ಟ್ ಅಲ್ಲಿ ಯೂಸ್ ಮಾಡಿ ಕಿಚನ್ ಒಳಗಡೆನೆ ಡೈರೆಕ್ಟ್ಲಿ ಬಲ್ಕ್ ಚಿಲ್ಲರ್ ಅಲ್ಲಿ ಬಂದು ಅಲ್ಲಿಂದ ನಾವು ಪ್ರೊಡಕ್ಷನ್ ನ ಶುರು ಮಾಡ್ಕೊಂಡು ಪ್ಲಾನ್ ಮಾಡಿದ್ವಿ. ಸೊ ಇನಿಷಿಯಲ್ ಫೆಸಿಲಿಟಿ ನಮ್ದು ಕಿಚನ್ ಫೆಸಿಲಿಟಿ ಫಾರ್ಮ್ ನಲ್ಲೇ ಮಾಡಿದ್ವಿ. ಸೊ ಅದಾದ್ಮೇಲೆ ಮೊದಲನೇ ವರ್ಷಕ್ಕೆ ನಾವು ಆಲ್ರೆಡಿ ಬೈ ದಿ ಎಂಡ್ ಆಫ್ ದ ಫಸ್ಟ್ ಇಯರ್, ಆಕ್ಚುಲಿ ಫಸ್ಟ್ ಇಯರ್ ಕೂಡ ಇಲ್ಲ, ಒಂದು 6 ತಿಂಗಳಲ್ಲೇನೆ ನಮ್ಗೆ ಗೊತ್ತಾಯ್ತು ದಟ್ ಈ ಫೆಸಿಲಿಟಿ ದೂರ ಮಾತ್ರ ಅಲ್ಲ ಆಲ್ಸೋ ತುಂಬಾ ಚಿಕ್ಕದಾಯ್ತು ಅಂತ. ಸೊ ತಿಂಗಳಿಗೆ ಒಂದೊಂದು ಔಟ್ಲೆಟ್ ನಾವು ಓಪನ್ ಮಾಡ್ಕೊಂತ ಬರುವ ಅಷ್ಟರಲ್ಲಿ ಬೈ 6 months ಅಷ್ಟೊತ್ತಿಗೆ ನಾವು ಈ ನಮ್ಮ ಪ್ರೆಸೆಂಟ್ ಫೆಸಿಲಿಟಿ ಏನಿದೆ ಇದು ಒಂದು 40,000 square feet ಪ್ರೊಡಕ್ಷನ್ ಫೆಸಿಲಿಟಿನ ನಾವು ಇಲ್ಲಿ ತಗೊಂಡು ನಾವು ಶುರು ಮಾಡಿದ್ವಿ. ಸೊ ಇನಿಷಿಯಲಿ ನಮ್ಗೆ ನಮ್ಮ ಕಿಚನ್ ಮತ್ತೆ ಬೇಸಿಕ್ ಎಕ್ವಿಪ್ಮೆಂಟ್ಸ್, ಬಿಕಾಸ್ ನೀವ್ ಏನೇ ಅನ್ಕೊಳ್ಬಹುದು ನಾವ್ ಕೈಯಿಂದ ಮುಟ್ಟಲ್ಲ ಮಾಡಲ್ಲ ಅಂತ, ಬಟ್ ಈ ಸ್ವೀಟ್ ಅನ್ನೋ ಅಂಥದ್ದು ಕಾರ್ಯಗಾರರು ನಿಮ್ಗೆ ಕೈಯಲ್ಲಿ ಮಾಡ್ಲೇಬೇಕಾಗತ್ತೆ. ಇದ್ರಲ್ಲಿ ಆಮೇಲೆ ಕಟಿಂಗ್ ಇರ್ಬೋದು, ಆಮೇಲೆ ಲಡ್ಡು ನಿಮ್ಗೆ ಕೈಯಲ್ಲೇ ಮಾಡ್ಬೇಕಾಗತ್ತೆ. ಅದು ಆ ಫಿನಿಶಸ್, ಮೈಸೂರ್ ಪಾಕ್ ಕಟಿಂಗ್ ಇರ್ಬೋದು, ನೀವು ನಮ್ಮ ಇನ್ನೊಂದು ವಿಡಿಯೋದಲ್ಲಿ ನಾವು ಮಾತಾಡಿದ್ವಿ ಆಕ್ಚುಲಿ. ಸೊ ಆ ಕಟಿಂಗ್ ಮಾಡೋ ಇವ್ರದ್ದು ಬೆರಳು ಉದ್ದದ್ದು ಅಳತೆ ಅದು ಮೈಸೂರ್ ಪಾಕ್ ಕಟಿಂಗ್. ಸೊ ಆ ಟ್ರೇ ನಲ್ಲಿ ನಾವ್ ಏನ್ ಹಾಕ್ತಿವಿ ಅದಾದ್ಮೇಲೆ ನಿಮ್ಗೆಲ್ಲ ಹೆಚ್ಚು ಕಮ್ಮಿ ಮ್ಯಾನ್ಯುಯಲ್ ಎಫರ್ಟ್ಸ್ ಬಂದೇ ಬರುತ್ತೆ. ಸೊ ಇದು ಸೆಮಿ ಆಟೋಮೇಶನ್ ಅಂತ ನಾವ್ ಹೇಳ್ಬೋದು, ಅಥವಾ ನಮ್ಗೆ ರೆಡಿ ಮಾಡ್ಕೊಳಕ್ ಮಾತ್ರ ನಾವು ಇವಾಗ ರುಬ್ಕೊಳಕ್ ಇರ್ಬೋದು, ಮಿಕ್ಸಿಂಗ್ ಇರ್ಬೋದು ಅಂತವಕ್ ಮಾತ್ರ ನಾವು ಮೆಷಿನರಿ ಯೂಸ್ ಮಾಡ್ತೀವಿ. ಸೊ ಬೇಸಿಕ್ ಮೆಷಿನ್ಸ್ ಅಂಡ್ ನಮ್ಮ ಇನಿಷಿಯಲ್ ನಾವ್ ಏನು ಪ್ರೊಡಕ್ಷನ್ ಫೆಸಿಲಿಟಿ ಅಲ್ಲಿ ಫಾರ್ಮಲ್ ನಾವ್ ಏನ್ ಮಾಡ್ಕೊಂಡಿದ್ವಿ ಅದಕ್ಕೆಲ್ಲ ನಮ್ಗೆ ಒಂದು 3-4 ಕೋಟಿ ನಮ್ಗೆ ಇನಿಷಿಯಲ್ ಸೀಡ್ ಕ್ಯಾಪಿಟಲ್ ಬೇಕಾಯ್ತು. ಅಫ್ಕೋರ್ಸ್ ನಾವು ಅದಾದ್ಮೇಲೆ ನಾವು ಬೆಳಿತಾ ಬಂದ್ವಿ, ದಿಸ್ ಇಸ್ ಅ ಬಿಗರ್ ಫೆಸಿಲಿಟಿ. ಬಟ್ ಎಸ್, ಇದು ಅಂದ್ರೆ ಇದಕ್ಕೆ ಬೇಕಾದಂತಹ ಲೋನ್ ಅನ್ನ ನೀವು ಅರೇಂಜ್ ಮಾಡಿದ್ರ ಅಥವಾ ಕ್ಯಾಪಿಟಲ್ ಫಾರ್ಮೇಶನ್ ಹೆಂಗ್ ಮಾಡಿದ್ರಿ ಅಂತ? ಓನ್ ಫಂಡ್ ಇಂದ ಮಾಡಿದ್ರ ಅಥವಾ ಬೇರೆ ಫಂಡ್ ಇಂದ ಇದು ಮಾಡಿದ್ರ? ಹೇಗೆ ಸರ್, ಇದಕ್ಕೆ ನಾವು ಯಾವುದೇ ರೀತಿ ಲೋನ್ ಎಲ್ಲ ಮಾಡ್ಲಿಲ್ಲ. ಬಿಕಾಸ್ ನಾವು ಆಲ್ರೆಡಿ ಹೇಳ್ದಂಗೆ ನಾವು ಕಂಫರ್ಟಬಲ್ ಆಗಿ ಒಂದು ಸ್ಥಾನದಲ್ಲಿ ಇದ್ವಿ. ಹೊಸದಾಗಿ ಏನಾರ ನಮ್ಮ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡೇ ನಾವು ಪ್ರಿಪೇರ್ಡ್ ಆಗಿದ್ವಿ, ಒಂದು ಹೊಸದ ಪ್ರಯತ್ನ ಮಾಡಬೇಕು ಅಂತ. ಸೊ ಕಂಪ್ನಿ ಇಸ್ ಕಂಪ್ಲೀಟ್ಲಿ ಬೂಟ್ ಸ್ಟ್ರಾಪ್ಡ್ ಅಂಡ್ ಇವತ್ತಿನ ದಿನ ಆಫ್ಟರ್ 3 years ನಮ್ಮ ಬಿಸ್ನೆಸ್ ಪ್ಲಾನ್ಸ್ ಹ್ಯಾವ್ ಚೇಂಜ್ಡ್. ಆಫ್ ಕೋರ್ಸ್ ನಾವು ಬರೋ ವರ್ಷದಲ್ಲಿ IPO ಎಂಟರ್ ಆಗ್ಬೇಕು ಅಂತ ಪ್ಲಾನ್ ಮಾಡಿ ಅದ್ರದ್ದು ಸಕಲ ಪ್ರಿಪರೇಷನ್ ನಡೀತಾ ಇದೆ. ಬಟ್ ಯಾವುದೇ ರೀತಿ ಲೋನ್ ತಗೊಂಡು ನಾವು ಮಾಡಿದ್ದಲ್ಲ. ವೆರಿ ಗುಡ್ ಮೇಡಮ್, ತಾವು ಹೇಳಿದ್ರಿ IPO ಕೂಡ ರೆಡಿ ಆಗ್ತಾ ಇದ್ದೀರಿ ಅಂತ. ನನಗೆ ಬಹಳ ಆಶ್ಚರ್ಯ ಆಗುವಂಥದ್ದು, ಜಸ್ಟ್ ಶಾರ್ಟ್ ಪೀರಿಯಡ್ ಅಲ್ಲೇ ನೀವು ಈ ಒಂದು IPO ನಡೆಸೋ ಮಟ್ಟಕ್ಕೆ ನೀವು ಬೆಳೆದಿದ್ದೀರಿ ಅಲ್ವಾ? ಸೊ ಇದರ ಹಿಂದಿನ ಒಂದು ಮೈನ್ ಅಂಶ ಏನು ಅಂತ ಹೇಳ್ತೀರಂತ, ಹೆಂಗೆ ಸಾಧ್ಯ ಆಯ್ತು ಅಂತ?
ಸರ್ ಟೋಟಲಿ ಕಂಪ್ನಿ ಒಂದು ಪ್ರಾಫಿಟಬಲ್ ಆಗಿ ಮಾಡಬೇಕು ಈ ಬಿಸ್ನೆಸ್ ನ ಅನ್ನೋ ಒಂದು ಅಪ್ರೋಚ್ ಇಟ್ಕೊಂಡೆ ನಾವು ಮೊದಲಿಂದ ಮಾಡ್ಕೊಂಡು ಬಂದಿರೋದು. ಓಕೆ ಹಾಗೆ ಯಾವ್ದು ಎಷ್ಟೇ ದಿನ ಆದ್ರೂ ಈ ಬಿಸ್ನೆಸ್ ಅನ್ನೋದು ನಮ್ಮ ಮನ್ಸಿಗೆ ಹತ್ರವಾದದ್ದು. ಸೊ ಇದನ್ನ ಇನ್ನೊಬ್ರ ಕೈಗೆ ಕೊಟ್ಟು ನಾಳೆ ದಿನ ಎಕ್ಸಿಟ್ ಆಗ್ಬೇಕು ಅನ್ನೋ ಉದ್ದೇಶದಲ್ಲಿ ನಾವ್ ಯಾವ್ದು ಮಾಡಿಲ್ಲ, ಮಾಡೋದು ಇಲ್ಲ. ಸೊ ಈ IPO ಅಂತ ಬಂದಾಗ ಏನಾಗುತ್ತೆ, ಡ್ಯೂ ಡೆಲಿಜೆನ್ಸ್ ನಮ್ ಕಂಪ್ನಿ ಫೈನಾನ್ಷಿಯಲ್ಸ್ ಯಾವಾಗ್ಲೂ ಅಷ್ಟು ಓಪನ್ ಆಗಿ ಕ್ಲಿಯರ್ ಆಗಿರುತ್ತೆ. ಸೊ ಯಾವುದೇ ಮಿಸ್ಯೂಸ್ ಆಗಲ್ಲ, ಮತ್ತೆ you're always answerable and ಕಂಪ್ನಿನ ಒಂದು ಒಳ್ಳೆ ರೀತಿ ನಡೆಸ್ಕೊಂಡು ಮುಂದೆನೂ ನಾವು ಹೋಗ್ತೀವಿ ಅನ್ನೋ ಭರವಸೆನಲ್ಲಿ ನಾವು ಈ IPO ರೂಟ್ ನಾವು ತಗೊಂಡಿರೋದು. ಮೇಡಮ್, ಹಾಗಿದ್ರೆ ಇಂಡಿಯಾ ಸ್ವೀಟ್ ಹೌಸ್ ನಲ್ಲಿ ಯಾವೆಲ್ಲ ವೆರೈಟಿಯ ಒಂದು ಸ್ವೀಟ್ ಸಿಗುತ್ತೆ ಅನ್ನುವಂಥದ್ದು ಕುತೂಹಲ ಜನರಿಗಿರುತ್ತೆ. ಎಷ್ಟು ವೆರೈಟಿದು ಮತ್ತೆ ಅದು ಯಾವಾಗ ಸಿಗುತ್ತೆ ಅನ್ನುವಂಥದ್ದು? ಸರ್ ನಮ್ಮಲ್ಲಿ ಹೆಚ್ಚು ಕಮ್ಮಿ ಇವತ್ತು ಒಂದು 300 ವೆರೈಟಿ ನಿಮ್ಗೆ ಸ್ವೀಟ್ ಮತ್ತೆ ಖಾರ ಲಭ್ಯ ಇರುತ್ತೆ. ಅಂಡ್ ಎಲ್ಲಾ ಔಟ್ಲೆಟ್ ಅಲ್ಲೂ ಯೂನಿಫಾರ್ಮ್ಲಿ ಇದು ಯಾವಾಗ್ಲೂ ಅವೈಲೇಬಲ್ ಇರುತ್ತೆ. ಸೊ ಮಲ್ಲೇಶ್ವರಂ ಅಲ್ಲಿ ನಿಮ್ಗೆ ಏನಿರುತ್ತೆ, ಇಂದ್ರಾನಗರಲ್ಲೂ ಅದೇ ಇರುತ್ತೆ, ವೈಟ್ ಫೀಲ್ಡ್ ಅಲ್ಲೂ ಅದೇ ಇರುತ್ತೆ, ಕೋರ್ಮಂಗ್ಲಾದಲ್ಲೂ ಅದೇ ಇರುತ್ತೆ. ಸೊ ನಮ್ಮ ಮೆನು ಪ್ಲಾನಿಂಗ್ ಆ ತರ ಮಾಡಿದೀವಿ. ಕೆಲವು ಸ್ವೀಟ್ಸ್ ಆಲ್ ಥ್ರೂ ದ ಇಯರ್ ಇರುತ್ತೆ, ಕೆಲವುದಲ್ಲ ಭಾಗಶಃ ಎಲ್ಲ ಥ್ರೂ ದ ಇಯರ್ ಇರುತ್ತೆ. ಇದು ಅಲ್ದಿರ ನಾವು ಸೀಸನಲ್ ಸ್ವೀಟ್ಸ್ ಅಂತ ಕೆಲವು ಮಾಡ್ತೀವಿ. ಅಂದ್ರೆ ಮಾವಿನ ಹಣ್ಣು ಟೈಮ್ ಅಲ್ಲಿ ಬೇರೆ ಇರುತ್ತೆ, ಫೆಸ್ಟಿವಲ್ ಟೈಮ್ಸ್ ಅಲ್ಲಿ ಬೇರೆ ಇರುತ್ತೆ. ಇವಾಗ ಗಣೇಶ ಹಬ್ಬ ಬಂದಾಗ ನಿಮ್ಗೆ ಅದರದೇ ಆದ ಮೋದಕ ಆಫರಿಂಗ್ಸ್ ಇರುತ್ತೆ. ಮಾವಿನ ಹಣ್ಣು ಟೈಮ್ ಅಲ್ಲಿ ನಿಮ್ಗೆ ಮಾವಿನ ಹಣ್ಣು ಶೇಖರಣೆಯಿಂದ ಹಿಡಿದು ಮ್ಯಾಂಗೋ ರಸ್ಮಲೈ ಈ ತರದ್ದೆಲ್ಲ ಮಾಡ್ತೀವಿ ನಾವು. ಸೊ ಕ್ರಿಸ್ಮಸ್ ಬಂದಾಗ ನಾವು ಪ್ಲಮ್ ಕೇಕ್ಸ್ ಕೂಡ ಮಾಡ್ತೀವಿ, ಈ ತರ. ಸೊ ಆ ಸೀಸನ್ ತಕ್ಕ ಹಾಗೆ ನಾವು ನಮ್ಮ ರೆಗ್ಯುಲರ್ ಸ್ವೀಟ್ಸ್ ಜೊತೆಗೆ ಟ್ರೆಡಿಷನಲ್ ಸ್ವೀಟ್ಸ್ ಕೂಡ ಕೊಡ್ತೀವಿ. ಓಕೆ, ನೀವು ಹೇಳಿದ್ರಿ ರೆಗ್ಯುಲರ್ ಮತ್ತೆ ಟ್ರೆಡಿಷನಲ್ ಎರಡು ಸ್ವೀಟ್ಸ್ ಇದೆ ಅಂತ. ಇದರಲ್ಲಿ ಹೆಚ್ಚು ಮಾರ್ಕೆಟ್ ಅಲ್ಲಿ ಮೂವಿಂಗ್ ಅಲ್ಲಿ ಇರೋದು ಅಥವಾ ಬೇಡಿಕೆಯಲ್ಲಿ ಇರುವಂತಹ ಸ್ವೀಟ್ಸ್ಗಳು ಯಾವ್ದಂತ ಹೆಸರು ಹೇಳ್ಬೋದಾ ಅಂತ? ಸರ್ ಇಂಡಿಯಾದಲ್ಲಿ ಏನಾಗುತ್ತೆ, ನಿಮ್ಗೆ ಎಂತದೇ ಪ್ರಾಡಕ್ಟ್ ಅಂದ್ರೂ ಅದಕ್ಕೆ ಬೇಡಿಕೆ ಬಂದೇ ಬರುತ್ತೆ. ಓಕೆ, ಸೊ ನಮ್ಮ ಸ್ವೀಟ್ ಸ್ಟೋರ್ ಅಲ್ಲಿ ನಾವು ಯಾವ ರೀತಿ ಮಾಡಿದೀವಿ ಅಂತಂದ್ರೆ, ಜನರಲಿ ನೀವು ಒಂದ್ ಸ್ವೀಟ್ ಸ್ಟೋರ್ಗೆ ಎಂಟರ್ ಆದಾಗ ನೀವು ನೋಡ್ಬೋದು ಉದ್ದಕ್ಕೆ ಕೌಂಟರ್ಸ್ ಇರುತ್ತೆ ಅಲ್ವಾ. ಸೊ ಅದನ್ನ ನಾವು ಸ್ವಲ್ಪ ಆರ್ಗನೈಸ್ಡ್ ಆಗಿ ತಗೊಂಡ್ ಹೋಗಿದೀವಿ. ಸೊ 3 ಕೌಂಟರ್ ಜನರಲಿ ಸ್ವೀಟ್ಸ್ ಇರುತ್ತೆ. ಓಕೆ, ಅದರಲ್ಲಿ 4ನೇದು ನಿಮ್ಗೆ ಬೆಂಗಾಲಿ ಸ್ವೀಟ್ಸ್ ಕೌಂಟರ್ ಇರುತ್ತೆ, ಅದು ಬೇರೆ. ಸೊ ಡ್ರೈ ಸ್ವೀಟ್ಸ್ 3 ಕೌಂಟರ್ ಇರುತ್ತೆ. ಮೊದಲನೇದು ನಾ ಹೇಳ್ದಂಗೆ ನಮ್ಮ ಇಂಡಿಯಾ ಸ್ವೀಟ್ ಹೌಸ್ ಸ್ಪೆಷಾಲಿಟಿ ಏನಂತಂದ್ರೆ ಭಾರತದ ಎಲ್ಲಾ ಕಡೆಯಿಂದ ಸ್ವೀಟ್ ಇರುತ್ತೆ ಅಂತ. ಸೊ ಫಸ್ಟ್ ಕೌಂಟರ್ ಈ ಸ್ವೀಟ್ಸ್ ಆಫ್ ಇಂಡಿಯಾ ಅಂತ. ನೀವು ಅದರದೇ ಪ್ರತಿಯೊಂದ್ರದ್ದು ನಾವು ನೇಮ್ ಟ್ಯಾಗ್ಸ್ ಇಟ್ಟಿದೀವಿ. ಅಂತಂದ್ರೆ UPದು ಗುಜಿಯಾ, ಮೈಸೂರ್ದು ಮೈಸೂರ್ ಪಾಕು, ಧಾರವಾಡದ ಪೇಡ, ಈ ತರ ಅದರದೇ ನೇಮ್ ಟ್ಯಾಗ್ಸ್ ಇಟ್ಟು. ಸೊ ಫಸ್ಟ್ ಕೌಂಟರ್ ಇಸ್ ಸ್ವೀಟ್ಸ್ ಆಫ್ ಇಂಡಿಯಾ ಅಂತ. ಸೊ ಇದನ್ನು ಅಷ್ಟೇನೆ, ನಿಮ್ ಯಾವುದೇ ನಮ್ಮ ಇಂಡಿಯಾ ಸ್ವೀಟ್ ಹೌಸ್ ಸ್ಟೋರ್ ಹೋದ್ರು ಇದೇ ಪ್ಯಾಟರ್ನ್ ಅಲ್ಲೇ ನಿಮ್ಗೆ ಕಾಣ್ಬೋದು ನೀವು. 2ನೇ ಕೌಂಟರ್ ಅಲ್ಲಿ ನಿಮ್ಗೆ ಎಲ್ಲಾ ಬರ್ಫಿಗಳು, ಪೇಡಗಳು ಮತ್ತೆ ನಮ್ಮ ಟ್ರೆಡಿಷನಲ್ ಸ್ವೀಟ್ಸ್ ಅಂದ್ರೆ ಸೂರ್ಯಕಲಾ, ಚಂದ್ರಕಲಾ, ಜಾಂಗೀರ್, ಜಿಲೇಬಿ ಇಂಥವೆಲ್ಲ 2ನೇ ಕೌಂಟರ್ ಅಲ್ಲಿ ಇರುತ್ತೆ. 3ನೇದ್ರಲ್ಲಿ ನಿಮ್ಗೆ ನಮ್ಮ ಎಕ್ಸ್ಕ್ಲೂಸಿವ್ ಡ್ರೈ ಫ್ರೂಟ್ ಸ್ವೀಟ್ಸ್, ಶುಗರ್ ಫ್ರೀ ಸ್ವೀಟ್ಸ್, ಬೆಲ್ಲದ ಸ್ವೀಟ್ಸ್, ಬಕ್ಲಾವಾಗಳು ಇಂಥವೆಲ್ಲ ನಿಮ್ಗೆ 3ನೇ ಕೌಂಟರ್ ಅಲ್ಲಿ ಸಿಗುತ್ತೆ. ಸೊ ನಮ್ಮಲ್ಲಿ ಎಲ್ಲಾ ತರದ ಕಸ್ಟಮರ್ಸ್ಗೂ ಅಡ್ರೆಸ್ ಆಗೋ ತರ ಸ್ವೀಟ್ ಸಿಗುತ್ತೆ. ಸೊ ಶುಗರ್ ಫ್ರೀ ಅಂತಂದ್ರೆ ನಮ್ಮಲ್ಲಿ ಯಾವ್ದು ಆಲ್ಟರ್ನೇಟ್ ಟು ಶುಗರ್ ನಾವು ಯೂಸ್ ಮಾಡಲ್ಲ. ಸೊ ಡ್ರೈ ಫ್ರೂಟ್ಸ್ ಅಲ್ಲಿ ನಿಮ್ಗೆ ಅಂಜೀರ, ಖರ್ಜೂರ ಇಂಥದೆಲ್ಲ ಯೂಸ್ ಮಾಡ್ಕೊಂಡು ಅದ್ರದ್ದು ಏನ್ ಸ್ವೀಟ್ನೆಸ್, ನ್ಯಾಚುರಲ್ ಸ್ವೀಟ್ನೆಸ್ ಇರುತ್ತೆ ಅದರದೇ ಸ್ವೀಟ್ನೆಸ್ ಇಂದ ನಿಮ್ಗೆ ತಯಾರಾದ ಸ್ವೀಟ್ಗಳು, ಹನಿ ಇರ್ಬೋದು ಇಂಥವೆಲ್ಲ. ಸೊ ಬರ್ಫಿ ತಗೊಳ್ಳೋ ಅಂತವ್ರಿಗೂ ಸ್ವೀಟ್ಸ್ ಇದೆ, ಶುಗರ್ ಫ್ರೀ ಬೇಕಂತವ್ರಿಗೂ ಸ್ವೀಟ್ಸ್ ಇದೆ. ಟ್ರೆಡಿಷನಲ್ ನಮ್ಮ ಪೇಡಗಳಿರ್ಬೋದು ಅಥವಾ ಜಾಂಗೀರ್, ಜಿಲೇಬಿ ಇರ್ಬೋದು, ಇಂಥ ಸ್ವೀಟ್ಸ್ಗಳು ಕೂಡ ಇದೆ. ಸೊ ಎಲ್ಲದಕ್ಕೂ ಅಷ್ಟೇ ಪ್ರಾಮುಖ್ಯತೆ ನಾವು ಕೊಟ್ಟಿದ್ದೀವಿ. ಓಕೆ ಮೇಡಮ್, ಇವಾಗ ಈ ಸ್ವೀಟ್ ಅನ್ನ ಪ್ರೊಡಕ್ಷನ್ ಮಾಡುವಂಥದ್ದು ಇರ್ಬೋದು, ಮಾರ್ಕೆಟಿಂಗ್ ಇರ್ಬೋದು, ಹೀಗೆ ಇದಕ್ಕೆ ಅನೇಕ ಹಂತಗಳು ಇರುತ್ತೆ ಅಲ್ವಾ? ಸೊ ಅದನ್ನೆಲ್ಲ ಹೇಗೆ ನಿಭಾಯಿಸ್ತೀರಿ ತಾವು ಅಂತ? ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಪೊರೇಟ್ ಲೆವೆಲ್ ಅಲ್ಲಿ ಮಾಡುವಾಗ ಬರುವಂತಹ ಒಂದು ಸವಾಲುಗಳು ಏನಿರುತ್ತೆ, ಅದನ್ನ ಹೇಗೆ ಫೇಸ್ ಮಾಡ್ತೀರಿ ಅಂತ? ಸೊ ಇವಾಗ ಪ್ರತಿ ಒಂದು ಔಟ್ಲೆಟ್ ಅಲ್ಲೂ 10-12 ಜನ ಸ್ಟಾಫ್ ಇರ್ತಾರೆ. ಸೊ ನಮ್ಮ ಇದು ಏನು ಅಂತಂದ್ರೆ, ಯಾವುದೇ ಔಟ್ಲೆಟ್ ಕಸ್ಟಮರ್ಸ್ ಬಂದ್ರು ಅವ್ರಿಗೆ ಅದೇ ತರ ಎಕ್ಸ್ಪೀರಿಯನ್ಸ್ ಆಗ್ಬೇಕು ಒಂದು ಅಂತ. ಸೊ ಇದಕ್ ನಾವೇನ್ ಮಾಡ್ತೀವಿ, ರೆಗ್ಯುಲರ್ಲಿ ನಾವು ಸ್ಟಾಫ್ ಟ್ರೈನಿಂಗ್ಸ್ ಕೊಡ್ತೀವಿ. ಸೊ ಅವ್ರಿಗೆ ಪ್ರಾಡಕ್ಟ್ ನಾಲೆಡ್ಜ್ ಇರ್ಬೋದು, ಅಥವಾ ಇವಾಗ ಯಾರೋ ಒಬ್ರು ಔಟ್ಲೆಟ್ ಬಂದು ನಾವೆಲ್ಲೋ ಇದನ್ನ ಹೊರದೇಶಕ್ಕೆ ತಗೊಂಡ್ ಹೋಗ್ಬೇಕು, ಈ ಸ್ವೀಟ್ ನ ಯಾವ್ದು ತಗೊಂಡ್ ಹೋಗ್ಬೋದು ಅಂತ ನಮ್ಮ ಸ್ಟಾಫ್ ನ ಕೇಳ್ತಾರೆ. ಸೊ ಅವರಿಗೆಲ್ಲ ನಾವು ಆಲ್ರೆಡಿ ಗೈಡ್ ಮಾಡಿರ್ತೀವಿ. ಈ ತರ
ಜ್ಯೂಸಿ ಸ್ವೀಟ್ಸು ತಗೊಂಡು ಹೋಗೋದು ಉತ್ತಮ ಅಲ್ಲ. ಅಥವಾ ಬೆಂಗಾಲಿ ಸ್ವೀಟ್ಸ್ ಅದು ಏನಾಗುತ್ತೆ ನಿಮ್ಗೆ ಒಂದೇ ದಿನ ಅದ್ರ ಶೆಲ್ಫ್ ಲೈಫ್, ಮತ್ತೆ ಅದನ್ನ ಕೋಲ್ಡ್ ಕೌಂಟರ್ ಒಂದು ಟೆಂಪರೇಚರ್ ಅಲ್ಲಿ ಮೇಂಟೈನ್ ಮಾಡ್ಬೇಕಾಗತ್ತೆ. ಸೊ ಅದನ್ನ ಸಜೆಸ್ಟ್ ಮಾಡಬೇಡಿ. ಈ ಡ್ರೈ ಸ್ವೀಟ್ ಸ್ವಲ್ಪ ಅಂದ್ರೆ ಈ ಮೈಸೂರ್ ಪಾಕ್ ಇರ್ಬೋದು, ನಮ್ಮಲ್ಲಿ ತುಂಬಾ ಫೇಮಸ್ ಪಟಾಕ ಪಾಕ್ ಅಂತ ಇದೆ. ಸೊ ಆ ತರ ಸ್ವೀಟ್ಸು, ಕಾಜು ಕಟ್ಲಿ, ಯಾವ್ದು ತುಂಬಾ ಫ್ಯಾನ್ಸಿ ಆಗಿರಲ್ವೋ, ನಿಮ್ಗೆ ಮೇಲ್ಗಡೆ ಡ್ರೆಸ್ಸಿಂಗ್ ಜಾಸ್ತಿ ಇರಲ್ವೋ ಅಂತದ್ದು ಏನಾಗುತ್ತೆ ನಿಮ್ಗೆ ಬಾಕ್ಸ್ ಉಲ್ಟಾ ಪಲ್ಟಾ ಆಗ್ಬೋದು ಟ್ರಾವೆಲ್ ಮಾಡುವಾಗ ಅಂತವೆಲ್ಲ. ಸೊ ಸಿಂಪಲ್ ಸ್ವೀಟ್ಸ್ ಈ ತರದನ್ನೆಲ್ಲ ನೀವು ತಗೊಂಡ್ ಹೋಗ್ಬೋದು ಅಂತ. ಸೊ ಈ ತರ ಬೇರೆ ಬೇರೆ ಹಲವಾರು ವಿಷಯಗಳಲ್ಲಿ ಯಾವ ತರ ಇವರು ಟ್ರಾವೆಲ್ಗೆ ಕಸ್ಟಮರ್ ಕೇಳ್ತಾ ಇದಾರೆ ಅಂದ್ರೆ ಯಾವ ತರ ಇದನ್ನ ಪ್ಯಾಕಿಂಗ್ ಮಾಡ್ಕೊಡ್ಬೇಕು, ಯಾವ್ದು ಲೀಕ್ ಆಗ್ದಿರೋ ತರ ಆ ತರದ್ದೆಲ್ಲ. ಸೊ ಈ ತರದ ವಿಷಯಗಳು ಎಲ್ಲಾದ್ರ ಮೇಲೂ ನಾವು ಸ್ಟಾಫ್ಸ್ಗೆ ರೆಗ್ಯುಲರ್ಲಿ ಟ್ರೈನಿಂಗ್ ಕೊಡ್ತೀವಿ. ಸೊ ಈ ತರ ನಾವು ಪ್ರಾಸೆಸಸ್ ಹಾಕೊಂಡು ಬಂದಿದೀವಿ. ಆದ್ರಿಂದ ಏನಾಗುತ್ತೆ ನಿಮ್ಗೆ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಯಾವುದೇ ಔಟ್ಲೆಟ್ ಹೋದ್ರೂ ನಿಮ್ಗೆ ಒಂದೇ ತರ ಬರುತ್ತೆ ನಿಮ್ಗೆ. ಓಕೆ ಮೇಡಮ್, ಇವಾಗ ಈ ಇಂಡಿಯಾ ಸ್ವೀಟ್ ಹೌಸ್ ನ ಬ್ರ್ಯಾಂಡಿಂಗ್ ಅನ್ನ ಯಾವ ರೀತಿ ಮಾಡಿದೀರ ಅಂತ ಹೇಳ್ಬೋದಾ? ನಾ ಆಗ್ಲೇ ಹೇಳ್ದಂಗೆ ನಮ್ದು ಒಂದು ಟ್ರೆಡಿಷನಲ್ ಥೀಮ್ ಇಟ್ಕೊಂಡು ನಾವು ಬ್ರ್ಯಾಂಡ್ ಶುರು ಮಾಡಿದ್ದು. ಸೊ ಒಂದ್ ಔಟ್ಲೆಟ್ ನೀವು ಒಳಗೆ ಬಂತು ಅಂತಂದ್ರೆ ಪೂರ್ತಿ ಅದರದ್ದು ಆರ್ಕಿಟೆಕ್ಚರ್ ಏನಿದೆ, ಆ ಥೀಮ್, ಟ್ರೆಡಿಷನಲ್ ಥೀಮ್, ವುಡನ್ ಕಾರ್ವಿಂಗ್ ಪ್ಯಾನಲ್ಸ್ ಇರ್ಬೋದು, ಫ್ಲೋರಿಂಗ್ ಅಲ್ಲಿ ನೀವು ಅತನ್ಗುಡಿ ಟೈಲ್ ಪ್ಯಾಟರ್ನ್ಸ್ ನೋಡ್ತೀರಾ, ನಮ್ಮ ವಾಲ್ ಪೇಪರ್ಸ್ ಅಲ್ಲಿ ನೀವು ಈ ಕಮ್ಯುನಿಕೇಶನ್ ನೋಡ್ತೀರಾ. ಸೊ ಇಂಡಿಯಾದಲ್ಲಿ ಯಾವ್ಯಾವ ಮೂಲೆಯಿಂದ ನಾವು ಏನೇನ್ ಸ್ವೀಟ್ ತಂದಿದೀವಿ ಈ ಒಂದು ಇನ್ಫಾರ್ಮೇಶನ್ ಇರ್ಬೋದು, ಆ ಬಾಕ್ಸ್ ಮೇಲಿರೋ ಟ್ರೆಡಿಷನಲ್ ಪ್ಯಾಟರ್ನ್ಸ್ ಇರ್ಬೋದು. ಸೊ ಒಂದೇ ಥೀಮ್ ನಿಮ್ಗೆ ಎಲ್ಲದರಲ್ಲೂ ಫ್ಲೋ ಆಗಿದೆ. ಟಿವಿನಲ್ಲಿ ರನ್ ಆಗ್ತಿರೋ ಸ್ಲೈಡ್ಸ್ ಅಲ್ಲಿ ಇರ್ಬೋದು, ನಮ್ಮ ಫೆಸ್ಟಿವಲ್ ಇವಾಗ ಮೊನ್ನೆ ದಸರಾ ದೀಪಾವಳಿ ಆಯ್ತು, ಆ ಬ್ರೋಷರ್ ಅಲ್ಲಿ ನೀವು ನೋಡ್ಬೋದು ಅದೇ ಥೀಮ್ ಕಂಟಿನ್ಯೂ ಆಗಿದೆ. ಸೊ ಈ ತರ ಒಂದು ಟ್ರೆಡಿಷನಲ್ ಥೀಮೇನೆ ನಾವು ಇಟ್ಕೊಂಡು ನಮ್ಮ ಸ್ಟೋರ್ ಡಿಸೈನ್ಸ್, ಬಾಕ್ಸ್ ಪ್ಯಾಕೇಜಿಂಗ್ ಇರ್ಬೋದು, ಮತ್ತೆ ಎನಿ ಬ್ರ್ಯಾಂಡ್ ಕಮ್ಯುನಿಕೇಶನ್ ನಾವು ಯೂನಿಫಾರ್ಮ್ ಇಟ್ಕೊಂಡಿದೀವಿ. ಸೊ ದಟ್ ಈ ಒಂದು ಬ್ರ್ಯಾಂಡ್ ಲ್ಯಾಂಗ್ವೇಜ್ ನೋಡಿದ್ರೆ ಇದು ಇಂಡಿಯಾ ಸ್ವೀಟ್ ಹೌಸ್ ಅಂತ ಜನರಿಗೆ ಒಂದು ರಿಕಲೆಕ್ಷನ್ ಇರುತ್ತೆ. ನಾವು ಯೂಸ್ ಮಾಡೋ ಕಲರ್ಸ್ ಒಂದೊಂದು ಪ್ರಾಡಕ್ಟ್ ತಕ್ಕನಾಗ ನಾವು ಕಲರ್ಸ್ ಯೂಸ್ ಮಾಡಲ್ಲ, ಬ್ರ್ಯಾಂಡ್ ಥೀಮ್ ಯೂಸ್ ಮಾಡಿ ಅದಕ್ಕೇನ್ ಸೂಟ್ ಆಗತ್ತೆ ಅದು ನಿಮ್ಗೆ ಆ ಇನ್ಫಾರ್ಮೇಶನ್ ಅದ್ರಲ್ಲಿ ಫ್ಲೋ ಆಗಿರುತ್ತೆ. ಸೊ ಈ ಒಂದು ಕನ್ಸಿಸ್ಟೆನ್ಸಿ ನೀವು ಎಲ್ಲದರಲ್ಲೂ ನೋಡ್ಬೋದು. ಮೇಡಮ್, ಹಾಗಿದ್ರೆ ಯಾವುದೇ ಒಂದು ಬಿಸ್ನೆಸ್ ಅಲ್ಲಿ USP ಅಂದ್ರೆ ಯುನಿಕ್ ಸೆಲ್ಲಿಂಗ್ ಪಾಯಿಂಟ್ ಅಂತ ಏನು ಹೇಳ್ತಾರೆ, ಇಂಡಿಯಾ ಸ್ವೀಟ್ ಹೌಸ್ ನ ಬಗ್ಗೆ ಹೇಳಿದ್ರೆ ಅದರ ಅಂಶಗಳು ಏನು ಅಂತ ಹೇಳ್ತೀರಾ ಅಂತ? ಖಂಡಿತ. ಸೊ ಇಂಡಿಯಾ ಸ್ವೀಟ್ ಹೌಸ್ ಶುರುವಾಗಿದ್ದೇ ನಮ್ಮ ಡೈರಿ ಫಾರ್ಮ್ ಇಂದ. ಸೊ ನಮ್ಮದೇ ಹಾಲು, ತುಪ್ಪ, ಕೋವಾ ಇದನ್ನ ಬಳಸ್ಕೊಂಡು ಮಾಡ್ತಿರೋ ಸ್ವೀಟ್ ಕಂಪ್ನಿ ಭಾಗಶಃ ನಮ್ದು ಇಂಡಿಯಾ ಸ್ವೀಟ್ ಹೌಸ್ ಒಂದೇ. ಸೊ ಇದೇ ಫಸ್ಟ್ ನಮ್ಮ USP. ಓಕೆ, ಇದಲ್ದಿರ ನಮ್ಮಲ್ಲಿ ನಾವು ನೀವ್ ಯಾವ್ದೇ ಸ್ವೀಟ್ ನೋಡ್ಬೋದು, ಆ ಮೇಲ್ಗಡೆ ಸಿಲ್ವರ್ ಏನ್ ಯೂಸ್ ಮಾಡ್ತಾರೆ ಬೇರೆ ಸ್ವೀಟ್ ಕಂಪ್ನಿಗಳಲ್ಲಿ ಅದನ್ನ ನಾವು ಯೂಸ್ ಮಾಡೋದಿಲ್ಲ. ಸೊ ಸುಮ್ನೆ ಅನ್ನೆಸೆಸರಿ ನಮ್ಮ ದೇಹಕ್ಕೆ ಹಾನಿಕರ ಏನೇನ್ ಆಗ್ಬೋದೋ ಅದನ್ನೆಲ್ಲ ನಾವು ಅವಾಯ್ಡ್ ಮಾಡಿದೀವಿ. ಆರ್ಟಿಫಿಷಿಯಲ್ ಫ್ಲೇವರ್ಸ್ ಇರ್ಬೋದು, ಆರ್ಟಿಫಿಷಿಯಲ್ ಕಲರ್ಸ್ ಇರ್ಬೋದು, ಆ ಸಿಲ್ವರ್ ಏನ್ ಯೂಸ್ ಮಾಡ್ತಾರೆ ಅದಿರ್ಬೋದು, ಇದ್ ಯಾವ್ದನ್ನು ನಾವು ಬಳಸೋದಿಲ್ಲ. ಓಕೆ, ಆಮೇಲೆ ಜನರಲಿ ಈ ಸ್ವೀಟ್ನೆಸ್ ನ ಸ್ವಲ್ಪ ನಾವು ಲೋನಲ್ಲೇ ಇಟ್ಟಿರ್ತೀವಿ. ತುಂಬಾ ಅತಿಯಾದ ಸ್ವೀಟ್ ಇರೋದಿಲ್ಲ ನಮ್ಮ ಸ್ವೀಟ್ಸ್. ಸೊ ಒಂದು ತಿಂದ ಮೇಲೆ ಮೇ ಬಿ ನೀವು ಇನ್ನೊಂದು ಬೇಕು ಅಂತ ಅನ್ಸೋ ಲೆವೆಲ್ ಅಲ್ಲೇ ಆ ಶುಗರ್ ಲೆವೆಲ್ಸ್ ಇರುತ್ತೆ. ಆಮೇಲೆ ನಾ ಹೇಳ್ದಂಗೆ ಇಂಡಿಯಾದಲ್ಲಿ ಎಲ್ಲ ಮೂಲೆಯಿಂದ ನಾವು ಆದಷ್ಟು ಸ್ವೀಟ್ಗಳನ್ನ ನಮ್ಮಲ್ಲಿ ಕೊಡೋ ಪ್ರಯತ್ನ ಮಾಡಿದೀವಿ. ಅಲ್ಲಿದೆ ಎಕ್ಸಾಕ್ಟ್ಲಿ ನಾ ಹೇಳ್ಬೋದು, ಇವಾಗ ತಿರುಪತಿ ಲಡ್ಡು ಅಂತ ಹೇಳ್ತಾರೆ, ಅಲ್ಲಿದೆ ಎಕ್ಸಾಕ್ಟ್ ಟೇಸ್ಟ್ ಬರ್ದಿರ ಇರ್ಬೋದು, ಬಟ್ ನಮ್ಮ ಪ್ರಯತ್ನ ನಾವು ಮಾಡಿದೀವಿ. ಅದ್ರಲ್ಲಿ ಏನೇನು ನೀವು ಕಾಂಪೊನೆಂಟ್ಸ್ ಅದನ್ನ ತಿಂದಾಗ ಏನು ಎಕ್ಸ್ಪೀರಿಯನ್ಸ್ ಆಗತ್ತೆ ಹೆಚ್ಚು ಕಮ್ಮಿ ಆ ಎಕ್ಸ್ಪೀರಿಯನ್ಸ್ ನ ತರ ಪ್ರಯತ್ನ ನಾವು ಮಾಡಿದೀವಿ. ಸೊ ನೀವು ಮಿಸ್ ಮಾಡ್ಕೊಳ್ದಿರೋ ತರ ಆಗತ್ತೆ. ಇದು ನಮ್ಮ USP. ಅಂಡ್ ಡೆಫಿನೆಟ್ಲಿ ಪೀಪಲ್ ಅಂಡ್ ಪ್ರಾಸೆಸಸ್ ಇವೆರಡೂ ನಾವು ಒಳ್ಳೆ ಬೆಸ್ಟ್ ಪೀಪಲ್ ಅಂಡ್ ಬೆಸ್ಟ್ ಪ್ರಾಸೆಸಸ್ ಹಾಕಿದ್ರೆ ಒಂದ್ ಸಕ್ಸಸ್ಫುಲ್ ಬಿಸ್ನೆಸ್ ಆಗ್ಬೋದು ಅನ್ನೋ ಒಂದ್ ಪ್ರಯತ್ನದಲ್ಲಿ ನಾವು ನಡ್ಸ್ಕೊಂಡ್ ಬಂದಿದ್ದೀವಿ. ಆಮೇಲೆ ಈಗ ಇಂಡಿಯಾ ಸ್ವೀಟ್ ಹೌಸ್ ನ ಔಟ್ಲೆಟ್ಗಳು ಎಲ್ಲ ಇದೆ, ಆಮೇಲೆ ಆಫ್ಲೈನ್ ಆನ್ಲೈನ್ ಫೆಸಿಲಿಟೀಸ್ ಇದೆಯಾ, ಗ್ರಾಹಕರು ಹೇಗೆ ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳ್ತೀರಾ? ಶೂರ್. ಸೊ ಇವಾಗ ನಾವು 35 ಔಟ್ಲೆಟ್ ಓಪನ್ ಮಾಡಿದೀವಿ. ಬೆಂಗಳೂರಲ್ಲಿ ಹೆಚ್ಚು ಕಮ್ಮಿ ಹಲವಾರು ಕಡೆ ಇದೆ, ಎಲ್ಲಾ ಕಡೆ ಇದೆ. ಅದಲ್ದಿರ ತುಮಕೂರು, ಮೈಸೂರಿನಲ್ಲಿ 2 ಸ್ಟೋರ್ ಇದೆ, ಹಾಸನ್, ಶಿವಮೊಗ್ಗ
ಮತ್ತೆ ಉಡುಪಿನಲ್ಲಿದೆ. ಓಕೆ ಇದಲ್ದಿರ ನಾವು ನಮ್ಮ ಪಾಕಶಾಲಾ ಜೊತೆಗೆ ಎಕ್ಸ್ಪ್ರೆಸ್ ಔಟ್ಲೆಟ್ಸ್ ಮಾಡಿದೀವಿ. ಟಿ ಬೇಗೂರ್ ಇರ್ಬೋದು, ಚನ್ನಪಟ್ಟಣ ಇರ್ಬೋದು, ಹೀಗೆ ಅವ್ರ ರೆಸ್ಟೋರೆಂಟ್ಸ್ ಅಲ್ಲೂ ನಮ್ಮ ಶಾಪ್ ಔಟ್ಲೆಟ್ಸ್ ಇದೆ. ಓಕೆ ಇತ್ತೀಚೆಗೆ ನಮ್ಮ ರಿಲಯನ್ಸ್ ಅವ್ರು ಮಾಡಿರೋ 1 MG ಮಾಲ್ ಅಲ್ಲಿ ಫ್ರೆಶ್ ಪಿಕ್ ಅಂತ ಒಂದು ಲಕ್ಸುರಿ ಸೆಗ್ಮೆಂಟ್ ಗ್ರೋಸರಿ ಸ್ಟೋರ್ ಅಲ್ಲಿ ಕೂಡ ನಮ್ಮ ಶಾಪ್ ಔಟ್ಲೆಟ್ ಓಪನ್ ಮಾಡಿದೀವಿ. ಇನ್ನ ಬರೋ ದಿನಗಳಲ್ಲಿ ಹುಬ್ಳಿ, ದಾವಣಗೆರೆ, ಮಂಗಳೂರು, ಹೀಗೆ ಕರ್ನಾಟಕದ ಎಲ್ಲ ಡಿಸ್ಟ್ರಿಕ್ಟ್ಸ್ ಅಲ್ಲಿ ಕೂಡ ನಮ್ಮ ಸ್ಟೋರ್ಸ್ ಓಪನ್ ಮಾಡಲು. ಓಕೆ ಮೇಡಮ್, ಹಾಗಿದ್ರೆ ಮಹಿಳೆಯರು ಈ ರೀತಿ ಒಂದು ಉದ್ಯಮಿಯಾಗಿ ಅವರು ಒಂದ್ ಕಡೆ ಮನೆ ಕೆಲಸವನ್ನು ಮಾಡ್ತಾ ಇರ್ತಾರೆ, ಇನ್ನೊಂದ್ ಕಡೆ ಆಫೀಸ್ನ ಕೆಲಸಗಳಿರುತ್ತೆ, ಬಿಸ್ನೆಸ್ನ ಒಂದು ಟೆನ್ಷನ್ ಇರುತ್ತೆ. ಇವುಗಳನ್ನೆಲ್ಲ ನೀವು ಹೇಗೆ ಬ್ಯಾಲೆನ್ಸ್ ಮಾಡ್ತೀರಿ ಅನ್ನುವಂಥದ್ದು, ಮತ್ತು ವಿಶ್ವನಾಥ್ ಅವರ ಪರಿಚಯ ನಿಮಗೆ ಹೇಗಾಯಿತು? ನಿಮಗೆ ಮುಂಚೆನೇ ಈ ಥರ ಒಂದು ಮಹಿಳಾ ಉದ್ಯಮಿ ಆಗಬೇಕು ಅಂತ ನಿಮ್ಮ ಮನಸ್ಸಲ್ಲಿತ್ತ, ಅಥವಾ ಅವರ ಭೇಟಿ ಆದಮೇಲೆ ನೀವು ಅವ್ರ ಜೊತೆ ಸಹಕಾರ ಕೊಡಬೇಕು, ಅವ್ರಿಗೊಂದು ಸಾಥ್ ಕೊಡಬೇಕು ಅಂತ ನೀವು ಇದಕ್ಕೆ ಎಂಟ್ರಿ ಆದರೆ ಹೇಗೆ ಅಂತ? ಸೊ ಬಿಸ್ನೆಸ್ ಅನ್ನೋದು ನನ್ನ ಲೈಫಲ್ಲಿ ಆಕ್ಚುಲಿ ಶುರುವಾಗಿದ್ದೆ ಇವ್ರನ್ನ ಮದ್ವೆ ಆದ್ಮೇಲೆ. ಓಕೆ. ನಮ್ಮ ತಂದೆ ಗೌರ್ಮೆಂಟ್ ಕೆಲಸದಲ್ಲಿದ್ರು. ಸೊ ನಮ್ಮ ಫ್ಯಾಮಿಲಿಲಿ ಯಾರು ಬಿಸ್ನೆಸ್ ಮಾಡಿದವ್ರು ಇಲ್ಲ. ಓಕೆ. ನಾವು 3 ಜನ ಹೆಣ್ಮಕ್ಳು. ನಮ್ಮ ಅಕ್ಕನೂ ಒಂದು ವರ್ಕಿಂಗ್ ಎಂಪ್ಲಾಯ್ಮೆಂಟ್ ಇವ್ರಿಗೆ ಕೊಟ್ಟಿದ್ದು. ಓಕೆ. ಸೊ ಇವ್ರ ಪೇರೆಂಟ್ಸ್, ಆಕ್ಚುಲಿ ನಮ್ಮ ಪೇರೆಂಟ್ಸ್ ಮತ್ತೆ ವಿಶ್ವನಾಥ್ ಅವ್ರ ಪೇರೆಂಟ್ಸ್, ಅವರಿಬ್ರು ಫ್ರೆಂಡ್ಸ್ ಇದ್ರು. ಓಕೆ. ಸೊ ಇನ್ಫ್ಯಾಕ್ಟ್ ನಾನು ಹುಟ್ಟಿದಾಗ ಅವರಿಬ್ರು ನೇಬರ್ಸ್ ಆಗಿದ್ರು. ಓಕೆ. ಸೊ ಅವಾಗ ಚಿಕ್ಕ ವಯಸ್ಸಲ್ಲಿ ಮಾತಾಡ್ಕೊಂಡಿರ್ತಾರಲ್ವಾ, ನಮ್ಮ ಮಗಂಗೆ ನಿಮ್ ಮಗಳನ್ನ ಕೊಡ್ತೀವಿ ಅಂತ, ಸಿನಿಮಾ ತರ ಆ ತರ. ಹಾ, ಅಫ್ಕೋರ್ಸ್ ಇಬ್ರು ಟ್ರಾನ್ಸ್ಫರಬಲ್ ಜಾಬ್ ಅಲ್ಲಿ ಇದ್ರು. ಅವಾಗ ಇವರಿಬ್ರು ಹಾವೇರಿದಲ್ಲಿದ್ರು, ಆಮೇಲೆ ಹುಬ್ಳಿಗ್ ಬಂದ್ರು. ಅವ್ರಿಗೂನು ಹುಬ್ಳಿಗೆ ಟ್ರಾನ್ಸ್ಫರ್ ಆಯ್ತು. ಆಮೇಲೆ ಇವೆಂಚುಲಿ 2 ಫ್ಯಾಮಿಲೀಸು ಬೆಂಗಳೂರಲ್ಲೇ ಬಂದ್ ಸೆಟ್ಲ್ ಆದ್ರು. ಬಟ್ ನಮ್ಮಿಬ್ರಲ್ಲಿ ಏನು ಆತರ ಕಾಂಟ್ಯಾಕ್ಟ್ ಅಂತ ಏನಿರ್ಲಿಲ್ಲ. ಬಟ್ ಒಂದ್ ಏಜ್ ಅಲ್ಲ, ಮನೆಯಲ್ಲಿ ಮದ್ವೆ ಅಂತ ಶುರುವಾಗುವಾಗ ಮತ್ತದನ್ನ ಜ್ಞಾಪಿಸ್ಕೊಂಡು ಅವರಿಬ್ರು ತಿರ್ಗಾ ಮಾತಾಡ್ಕೊಂಡು, ಓಕೆ ಅವಾಗ ಮಾತಾಡ್ಕೊಂಡಿದ್ವಿ ಮಾಡೋಣ ಮದ್ವೆ ಅಂತ ಹೇಳಿ. ನಿಜವಾಗ್ಲೂ ಸಿನಿಮಾ ಅಂತಾನೆ ಹೇಳ್ಬೇಕು ಆಕ್ಚುಲಿ, ಬಟ್ ಡೆಸ್ಟಿನೇಷನ್ ಇಲ್ಲಿತ್ತು. ಸೊ ಮದ್ವೆ ಆಯ್ತು ಆ ತರ ಅಷ್ಟೇ. ಬಟ್ ನೋ, ನಾನು ಯಾವತ್ತೂ ಈ ತರ ಒಂದು ಬಿಸ್ನೆಸ್ ಮಾಡಿ ಐ ಮೀನ್ ಒಂದು ಆಂಟ್ರಪ್ರಿನರ್ ಆಗ್ತೀನಿ ಅಂತ ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಬಟ್ ಅಂದ್ರೆ ತುಂಬಾ ಯಂಗ್ ಏಜ್ ಅಲ್ಲೇ ಮದ್ವೆ ಆಗಿದೆ. ಐ ವಾಸ್ ಓನ್ಲಿ 21, 22. ಸೊ ಜಸ್ಟ್ ಔಟ್ ಆಫ್ ಕಾಲೇಜ್. ಸೊ ಸಾಕಷ್ಟು ಕೇಳಿರ್ತೀವಲ್ವಾ, ಕೆಲಸ ಮಾಡ್ತಾರೆ ಅಂದ್ರೆ. ನನ್ ಫ್ರೆಂಡ್ಸ್, ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಕೆಲ್ಸಗಳಿಗೆ ಸೇರ್ಕೊಂಡಿದ್ರು, ನಾನು ಕೆಲ್ಸಕ್ಕೆ ಸೇರ್ಕೊಂಡಿದ್ದೆ. ಬಟ್ ವೆನ್ ಯು ಕಮ್ ಬ್ಯಾಕ್ ಹೋಮ್ ಯು ಸಿ ಅ ಡಿಫ್ರೆಂಟ್ ಪರ್ಸನ್. ಅಂತಂದ್ರೆ ಎಲ್ಲಾರು ಬರೀ ಇವತ್ತು ಕಂಪ್ನಿನಲ್ಲಿ ಅದಾಯ್ತು ಇದಾಯ್ತು ಅಂತೆಲ್ಲ ಮಾತಾಡ್ಕೊಳ್ತಾರೆ ಟೈಮಲ್ಲಿ. ನಾನು ಮನೆಗೆ ಬಂದ ನಮ್ಮ ಆಫೀಸಲ್ಲಿ ಇವತ್ತು ಹೀಗಾಯ್ತು ಹಾಗಾಯ್ತು ಅಂತ ನನ್ನ ಎಕ್ಸ್ಪೀರಿಯನ್ಸಸ್ ಹೇಳ್ತಿರುವಾಗ, ಅವ್ರದ್ದು ಆಫೀಸ್ ಚಾಲೆಂಜಸ್ ಈ ತರದ್ದೆಲ್ಲ ಅವರು ಬಂದು ಶೇರ್ ಮಾಡೋರು. ವಾಟ್ ಇಸ್ ಇಟ್ ಟು ರನ್ ಅ ಬಿಸ್ನೆಸ್, ಎಲ್ಲೆಲ್ಲಿ ಚಾಲೆಂಜಸ್ ಬರುತ್ತೆ, ಅದನ್ನ ಅವ್ರು ಯಾವ ರೀತಿ ಸಾಲ್ವ್ ಮಾಡ್ತಾರೆ ಅಂತೆಲ್ಲ ಅವರು ಮನೆಗೆ ಬಂದು ಹೇಳ್ತಿರುವಾಗ, ಓಕೆ ಈ ತರ ಒಂದಿರುತ್ತಲ್ಲ ಬಿಸ್ನೆಸ್ ಲೈಫ್ ಅಂತ. ಸೊ ಡಿಸ್ಕಷನ್ ತುಂಬಾ ಮಾಡ್ತಾ ಇದ್ವಿ ಮನೆಯಲ್ಲಿ. ನಾನು ಏನಾದ್ರು ನನ್ನ ಸಜೆಷನ್ಸ್ ಕೊಡ್ತಾ ಇದ್ದೆ, ನಮ್ಮ ಆಫೀಸಲ್ಲಿ ಈ ತರ ಮಾಡ್ತಾರೆ, ಮೇ ಬಿ ಯು ಕ್ಯಾನ್ ಟ್ರೈ ದಿಸ್ ಅಂತ. ಸೊ ಆ ತರ ಡಿಸ್ಕಷನ್ಸ್ ಮಾಡುವಾಗ ವಿ ಸಾ ಅ ಗುಡ್ ಕಾಂಬಿನೇಷನ್. ಓಕೆ ನಾವಿಬ್ರು ಮೇಬಿ ಮುಂದೆ ಒಂದಿನ ಏನಾರ ಮಾಡ್ಬೋದು ಜೊತೆಲಿ ಅಂತ ಮಾತಾಡ್ಕೊಳ್ತಾ ಇರ್ತಾ ಇದ್ವಿ. 2013 ಅಲ್ಲಿ ಮೈ ಸನ್ ವಾಸ್ ಬಾರ್ನ್. ಸೊ ಅವಾಗ ನಾನು ನನ್ನ ಆಫೀಸಿಂದ ನಾನು ಬ್ರೇಕ್ ತಗೊಂಡೆ. ಅದಾದ್ಮೇಲೆ ಐ ನೆವರ್ ವೆಂಟ್ ಬ್ಯಾಕ್ ಆಫ್ ಕೋರ್ಸ್. ಅವಾಗ ನಾವು ಮಾತಾಡ್ಕೊಂಡಿದ್ದು ಅದೇನೆ. ಸೊ ದಟ್ ಐ ಥಿಂಕ್ ನೌ ಇಟ್ಸ್ ಟೈಮ್ ಟು ಡೂ ಸಮಥಿಂಗ್ ಟುಗೆದರ್. ಏನಾರ ಹೊಸದಾಗಿ ನಮ್ಮಲ್ಲೇ ನಾವು ಮಾಡೋಣ ಅಂತ ಯೋಚನೆ ಮಾಡಿ, ಸೊ ಅವಾಗ ನಾವು ಫಾರ್ಮಿಂಗ್ ಅದೆಲ್ಲ ಮಾಡೋಣ ಅಂತ ಶುರು ಮಾಡಿದ್ದು. ಅದಲ್ದಿರ ನಾವು ಆಕ್ಚುಲಿ ಕನ್ಸ್ಟ್ರಕ್ಷನ್ ಮಾಡ್ತೀವಿ. ಸೊ ಕನ್ಸ್ಟ್ರಕ್ಷನ್ ಅಲ್ಲಿ ನಾನು ಏನ್ ಮಾಡಿದೆ, ಐ ಕಂಪ್ಲೀಟ್ಲಿ ಟುಕ್ ಅಪ್ ಮಾರ್ಕೆಟಿಂಗ್. ಹಾಗೆ ಅದರಿಂದ ನಾವು ಜೊತೆಲಿ ಕೆಲಸ ಮಾಡಕ್ ಶುರು ಮಾಡಿದ್ದು. ಸೊ ಅವರು ಕನ್ಸ್ಟ್ರಕ್ಷನ್ ನೋಡ್ಕೊಳ್ಳೋರು, ನಾನು ಪೂರ್ತಿ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ನೋಡ್ಕೊಳ್ತಾ ಇದ್ದೆ. ಅದರಿಂದ ನಮ್ಮ ಐ ಸ್ಟಾರ್ಟೆಡ್. ಸೊ ಅದಕ್ಕೆ ನಾನು ಹೊರಗೆ ಹೋಗಿ ಸೈಟಲ್ಲಿ ನಿಂತ್ಕೊಂಡು ನಾನು ಮಾಡೋ ಅಷ್ಟು ಇರ್ಲಿಲ್ಲ, ಮನೆಯಿಂದಾನೇ ಮಾಡ್ಬೋದು. ಸೊ ಹೊಸದಾಗಿ ನೀವ್ ಏನ್ ಮಾಡ್ಬೇಕು ಅಂತ ಅನ್ಕೊಂಡ್ರು ಫಸ್ಟ್ ಮೈಂಡ್ ಬ್ಲಾಕ್ಸ್ ಫಸ್ಟ್ ತೆಗಿಬೇಕು. ನನ್ನ ಹತ್ರ ಒಂದ್ ಚಿಕ್ಕ ಮಗು ಇದೆ ಮನೆಯಲ್ಲಿ, ಏನ್ ಮಾಡೋದು. ನಾನು ಶುರು ಮಾಡಿದಾಗ ನನ್ ಮಗ ಅವಾಗ ತಾನೇ ಹುಟ್ಟಿದ್ದ. ಬಟ್ ಇಟ್ಸ್ ಓಕೆ ರೈಟ್, ಐ ಮೀನ್ ನೀವು ಮನೇಲಿ ಕೂತ್ಕೊಂಡೆ ಸಾಕಷ್ಟು ಕೆಲ್ಸಗಳು ಮಾಡ್ಬೋದು. ಸೊ ನೀವೇನಾದ್ರು ಹೊಸದಾಗಿ ಬಿಸ್ನೆಸ್ ಶುರು ಮಾಡ್ಬೇಕು ಅಂತಿದ್ರೆ ಆ ಮೈಂಡ್ ಬ್ಲಾಕ್ಸ್ ಐ ಥಿಂಕ್ ಫಸ್ಟ್ ತೆಗಿಬೇಕು.
ಮಗು ಇದೆ ಮನೆಯಲ್ಲಿ ನೋಡ್ಕೊಳ್ಳೋರು ಯಾರು ಇರ್ತಾರೆ, ಈ ಥರದ್ದೆಲ್ಲ ತೆಗೆದು ಮನೆಯಲ್ಲೇ ಬರೀ ಫೋನ್ ಇಟ್ಕೊಂಡು ಇವತ್ತು ತುಂಬಾ ಕೆಲಸಗಳು ಮಾಡ್ಬೋದು ಆಕ್ಚುಲಿ. ಕರೆಕ್ಟ್. ಟೆಕ್ನಾಲಜಿ ಮೇಕ್ ಬೆಟರ್ ಥಿಂಗ್ಸ್ ಅಂತ. ಅಬ್ಸಲ್ಯೂಟ್ಲಿ, ಟೋಟಲಿ ವಿ ಶುಡ್ ಯೂಸ್ ಟೆಕ್ನಾಲಜಿ ಟು ದ ಬೆಸ್ಟ್. ಇವತ್ತಿನ ದಿನ ನಿಮ್ಮ ಪ್ರಾಡಕ್ಟ್ಸ್ ಕೂಡ ಅಂಗಡಿ ಮುಗ್ಗಟ್ಟಿದ್ರೇನೆ ನೀವು ಸೇಲ್ ಮಾಡ್ಬೇಕಂತಿಲ್ಲ. ನೀವು ಮನೇಲೆ ಕೂತ್ಕೊಂಡು ಆನ್ಲೈನ್ ಯೂಸ್ ಮಾಡ್ಕೊಂಡು ಪ್ರತಿಯೊಂದು ಎಷ್ಟೋ ಬ್ರ್ಯಾಂಡ್ಸ್ಗೆ ಇವತ್ತಿನ ದಿನ ಔಟ್ಲೆಟ್ ಸ್ಟೋರ್ ಅವಶ್ಯಕತೆನೇ ಇಲ್ಲ. ಆನ್ಲೈನ್ ಮಾರ್ಕೆಟ್ ಇಸ್ ಬಿಗ್ ಟುಡೇ. ಕರೆಕ್ಟ್. ಸೊ ಅದರ ಆನ್ಲೈನ್ ಮಾರ್ಕೆಟ್ ಅನ್ನು ಆಪರ್ಚುನಿಟಿನೂ ಕೂಡ ಧಾರಾಳವಾಗಿ ಬೆಳೆಸ್ಕೋಬೇಕು. ಖಂಡಿತ ಮಾಡ್ಬೋದು. ನೀವು ನಾನು ಹೇಗ್ ಮಾಡ್ಲಿ, ನಾನು ಆಮೇಲೆ ಡೆಲಿಗೇಷನ್ ಮಾಡ್ಬೋದು. ಇವತ್ತಿನ ದಿನ ಎಲ್ಲ ನೀವೇ ಬಿಸ್ನೆಸ್ ಅಲ್ಲಿ ನಾನೇ ಅಪ್ಪ, ನಾನೇ ಅಮ್ಮ, ನಾನೇ ದೊಡ್ಡಪ್ಪ, ನಾನೇ ದೊಡ್ಡಮ್ಮ ಅನ್ನೋ ಅವಶ್ಯಕತೆ ಇಲ್ಲ. ಡೆಲಿಗೇಷನ್ ಮಾಡಿ ಟೀಮ್ ಬೆಳೆಸಿ ನೀವೇ ಒಂದಷ್ಟು ಜನ ಒಟ್ಟು ಸೇರ್ಕೊಳ್ಳಿ. ಜನದ್ರಲ್ಲಿರೋ ಸ್ಟ್ರೆಂತ್ಸ್ ನ ಐಡೆಂಟಿಫೈ ಮಾಡಿ. ಯಾರೋ ಒಬ್ರು ಫೈನಾನ್ಸಲ್ಲಿ ಚೆನ್ನಾಗಿರ್ಬೋದು, ಯಾರೋ ಮಾರ್ಕೆಟಿಂಗ್ ಅಲ್ಲಿ ಚೆನ್ನಾಗಿರ್ಬೋದು, ಯಾರೋ ಪ್ರೊಡಕ್ಷನ್ ಚೆನ್ನಾಗಿರ್ಬೋದು. ಸೊ ನಿಮ್ಮಲ್ಲೇ ನೀವು ಒಂದು ಟೀಮ್ ಮಾಡಿ ಮನೇಲೇ ಕೂತ್ಕೊಂಡು ಎಷ್ಟೋ ಬಿಸ್ನೆಸಸ್ ಮಾಡ್ಬೋದು ಇವತ್ತಿನ ದಿನ. ಖಂಡಿತ. ಆಮೇಲೆ ಮೇಡಮ್, ಇವಾಗ ಬಿಸ್ನೆಸ್ ಅಲ್ಲಿ ಯಾವ ಒಂದು ಅಪ್ ಅಂಡ್ ಡೌನ್ ಇದ್ದೇ ಇರುತ್ತೆ. ಖಂಡಿತ. ಸೊ ಅಂತ ಸಂದರ್ಭದಲ್ಲಿ ಆ ಒಂದು ರಿಸ್ಕ್ ಟೇಕಿಂಗ್ ಎಬಿಲಿಟಿ ಇದೆಯಲ್ಲ, ಅದನ್ನ ಹೇಗೆ ಬೆಳೆಸ್ಕೊಳ್ಳುವಂತದ್ದು ಅಂತ ಹೇಳ್ತೀರಾ ಅಂತ? ಸೊ ಯಾವತ್ತು ನಾವು ಫೇಲ್ಯೂರ್ನ ಒಂದು ಲೆಸನ್ ಲರ್ನ್ಡ್ ಅಂತ ಅನ್ಕೋಬೇಕು. ಅದು ಒಂದು ಸೋಲಿನ ಮೆಟ್ಲು ಅಂತ ಅನ್ಕೊಂಡು ಮುಂದಕ್ಕೆ ಬರಬೇಕು. ಓಕೆ, ಹೀಗ ಆಗೋಯ್ತಲ್ಲ, ಇದನ್ ಬಿಸ್ನೆಸ್ ಕ್ಲೋಸೆ ಅನ್ನೋ ಲೆವೆಲ್ಗೆ ನಾವು ಹೋಗ್ಬಾರ್ದು. ಸೊ ಆಕ್ಚುಲಿ ನಮ್ದು ನೀವು ನೋಡ್ತು ಅಂದ್ರೆ, ನಾವು ಹಾಲು ಎಕ್ಸೆಸ್ ಮಿಲ್ಕ್ ಬಂದು ನಾವು ಇದನ್ನ ಇನ್ನೇನ್ ಮಾಡೋದು, ಹಾಲು ಇನ್ನೇನ್ ಯೂಸ್ ಆಗಲ್ಲ, ಎಲ್ಲ ಹಸುಗಳನ್ನ ಕೊಟ್ಟು ಡೈರಿ ಎಲ್ಲ ಕ್ಲೋಸ್ ಮಾಡ್ರಪ್ಪ ಆಯ್ತು ಇದನ್ನ ಅಂತ ಯೋಚನೆ ಮಾಡಿದಿದ್ರೆ ಇವತ್ತಿನ ದಿನ ಯಾರು ಇಂಡಿಯಾ ಸ್ವೀಟ್ ಹೌಸ್ಗೆ ಬಂದು ಸ್ವೀಟೇ ತಗೊಂಡು ತಿಂತ ಸಾಧ್ಯವೇ ಇರ್ತಾ ಇರ್ಲಿಲ್ಲ. ಸೊ ನಾವು ಆ ಪ್ರಾಬ್ಲಮ್ ನ ಇದನ್ ಸೊಲ್ಯೂಷನ್ ಏನು ಅಂತ ಹುಡುಕಿ ಅದರಿಂದ ನಾವು ಆಚೆ ಬರೋದ್ ನೋಡಿದ್ದೇ ಹೊರತು ಇದನ್ ಮುಚ್ಚಿ ಇನ್ ಮನೇಲಿ ಕೂರೋಣ ಅಂತ ನಾವು ಯೋಚನೆ ಮಾಡ್ಲಿಲ್ಲ. ಸೊ ಐ ಥಿಂಕ್ ಇದನ್ ಒಂದ್ ಪ್ರಾಬ್ಲಮ್ ನ ಯಾವಾಗ್ಲೂ ಅದು ಇಟ್ಸ್ ಅ ಸ್ಟಾರ್ಟ್ ಟು ಅ ಸೊಲ್ಯೂಷನ್ ಅಂತ ಯೋಚನೆ ಮಾಡ್ಬೇಕು ನಾವು. ಕರೆಕ್ಟ್. ಮೇಡಮ್, ಇನ್ನೊಂದು ಕೊನೆಯದಾಗಿ, ಈ ಸ್ವೀಟ್ ಇಂಡಸ್ಟ್ರಿನಲ್ಲಿ ಸಹಜವಾಗಿ ತುಂಬಾ ಒಂದು ದೊಡ್ಡ ಮಟ್ಟಿನ ಒಂದು ಕಾಂಪಿಟೇಷನ್ ಇದೆ. ಖಂಡಿತ. ಅದರ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳು ಕೂಡ ಇವಾಗ ಬಂದಿದೆ. ದೇಶ ವಿದೇಶಗಳ ಬ್ರ್ಯಾಂಡ್ಗಳು ಇದಾವೆ. ಸೊ ಅಂತ ಸಂದರ್ಭದಲ್ಲಿ ಈ ಹೆಕ್ಟಿಕ್ ಕಾಂಪಿಟೇಷನ್ ಇರುವಂತಹ ಒಂದು ಮಾರ್ಕೆಟ್ ಅಲ್ಲಿ ಹೇಗೆ ಸರ್ವೈವ್ ಆಗುವುದಂತದ್ದು ಅಂತ ಹೇಳ್ತೀರಾ? ಸರ್, ಕಾನ್ಸ್ಟೆಂಟ್ಲಿ ಅಪ್ಡೇಟ್ ಅಂತೂ ಆಗ್ಬೇಕು. ಕಾನ್ಸ್ಟೆಂಟ್ ಅಪ್ಡೇಟ್ ಆಗ್ಬೇಕು. ಮುಂದಿನ ಕಸ್ಟಮರ್ಸ್ ನ ನಾವು ಇವತ್ತಿಂದನೇ ಅಕ್ವೈರ್ ಮಾಡ್ಕೋಬೇಕು ಆಕ್ಚುಲಿ. ಸೊ ಮನೆಯಲ್ಲಿ ಇವತ್ತಿನ ದಿನ ಮಕ್ಕಳು ಆರ್ ಬಿಗ್ ಇನ್ಫ್ಲೂಯೆನ್ಸರ್ಸ್. ಅವ್ರು ಎಳ್ಕೊಂಡ್ ಹೋಗ್ತಾರೆ ಆಕ್ಚುಲಿ. ಇವತ್ತು ನಮ್ಮ ಮಗ ನನ್ನನ್ನು ಎಷ್ಟೋ ಅಂಗಡಿಗೆ ಅವ್ನ್ ನೋಡಿರೋ ಅಡ್ವರ್ಟೈಸ್ಮೆಂಟ್ ಇರ್ಬೋದು, ಅವ್ನು ಯಾರೋ ಇನ್ನೆಲ್ಲೋ ಕೇಳಿರೋ ಒಂದು ಪ್ರಾಡಕ್ಟ್ಗೆ ನಮ್ಮನ್ನ ತಗೊಳಕೋಸ್ಕರ ನಮ್ಮನ್ನ ಎಳ್ಕೊಂಡು ಹೋಗ್ತಾರೆ. ಸೊ ಮನೆಯಲ್ಲಿ ಹಿರಿಯರು ಚಿಕ್ಕವರು ಇಬ್ರು ಆರ್ ಬಿಗ್ ಇನ್ಫ್ಲೂಯೆನ್ಸರ್ಸ್. ಸೊ ಯಾರಿಗೆ ಫಸ್ಟ್ ನಮ್ಮ ಟಾರ್ಗೆಟ್ ಆಡಿಯನ್ಸ್ ನ ನಾವು ಐಡೆಂಟಿಫೈ ಮಾಡ್ಕೋಬೇಕು. ಅವ್ರಿಗೆ ಏನ್ ಬೇಕು, ಅವ್ರಿಗೆ ಏನ್ ಪ್ರಾಬ್ಲಮ್ ಇದೆ, ಆ ಪ್ರಾಬ್ಲಮ್ ಸೊಲ್ಯೂಷನ್ ನಿಮ್ ಬ್ರ್ಯಾಂಡ್ ಅನ್ನೋದನ್ನ ಕಾನ್ಸ್ಟೆಂಟ್ಲಿ ನಾವು ಚೆಕ್ ಮಾಡ್ತಾ ಹೋಗ್ಬೇಕು. ಮತ್ತಂದ್ರೆ ನಾನೇನೋ ಒಂದು ಬ್ರ್ಯಾಂಡ್ ನಾವು ಕ್ರಿಯೇಟ್ ಮಾಡಿದೀವಿ, ಒಂದು ಟಾರ್ಗೆಟ್ ಆಡಿಯನ್ಸ್ ನ ನಾವು ಗಮನದಲ್ಲಿ ಇಟ್ಕೊಂಡು ನಾವು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದೀವಿ. ಇಸ್ ದಟ್ ರೀಚಿಂಗ್, ಅಥವಾ ನಿಮ್ ಕನ್ಸ್ಯೂಮರ್ ಬೇಸ್ ಇನ್ಯಾರೋ ಇದಾರ, ಅದನ್ನ ನೀವು ಕಾನ್ಸ್ಟೆಂಟ್ ಚೆಕ್ ಮಾಡ್ತಾ ಇರ್ಬೇಕು. ಡಿಪ್ಸ್ಟಿಕ್ ಸರ್ವೆ ನಾವು ಮಾಡ್ತಾ ಇರ್ಬೇಕಾಗುತ್ತೆ. ಸೊ ಅವಾಗ ಮಾತ್ರ ನೀವು ಬೆಳೆಯಕ್ ಸಾಧ್ಯ. ಮತ್ತೆ ಕಲಿಯಬೇಕು ಸರ್, ತುಂಬಾ ಕಲಿಯಕ್ಕಿದೆ ಇದರಲ್ಲಿ. ಓಕೆ, ನಿಮ್ಗೆ ಗೊತ್ತಿರಬಹುದು, ಬಟ್ ದೇರ್ ಇಸ್ ಆಲ್ವೇಸ್ ಲರ್ನಿಂಗ್. ಅದನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. R&D ಯಾವತ್ತೂ ಬೇಕಾಗುತ್ತೆ, ಬೇಕೇ ಬೇಕು. ನಮ್ಮ ವೀಕ್ಷಕರಿಗೆ ಇಷ್ಟು ಹೊತ್ತು ಇಂಡಿಯಾ ಸ್ವೀಟ್ ಹೌಸ್ನ ಒಂದು ಸ್ವೀಟ್ ಜರ್ನಿ ಬಗ್ಗೆ ಸಾಕಷ್ಟು ಒಳ್ಳೆಯ ಮಾಹಿತಿಗಳನ್ನು ಮತ್ತು ಹೊಸದಾಗಿ ಯಾರಾದರೂ ಮಾಡೋರಿಗೆ ಆಂಟ್ರಪ್ರಿನರ್ಶಿಪ್ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಉಪಯುಕ್ತವಾದ ಮಾಹಿತಿಗಳನ್ನು ಇಷ್ಟೊತ್ತು ನಮಗೆ ತಿಳಿಸಿಕೊಟ್ಟದಕ್ಕಾಗಿ ಧನ್ಯವಾದಗಳು ಮೇಡಮ್. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ಮಾಹಿತಿಗಳಿಗೋಸ್ಕರ ವಿಶ್ವವಾಣಿ ಟಿವಿ ವಾಹಿನಿಯನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.